ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಶಿಪ್ಪಿಂಗ್ ಸ್ಟಾಕ್ಗಳು ತುಂಬಾನೇ ಓಡ್ತಾ ಇವೆ. ಶಿಪ್ಪಿಂಗ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೋರ್ಟ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳು ತುಂಬಾನೇ ಓಡ್ತಾ ಇವೆ. ಅದಕ್ಕೆ ಏನು ಕಾರಣ ಅನ್ನೋದನ್ನ ನೋಡೋಣ. ಹಾಗೆ ಶಿಪ್ಪಿಂಗ್ ಮತ್ತು ಪೋರ್ಟ್ ಸ್ಟಾಕ್ಗಳ ಎಲ್ಲ ಶಿಪ್ಪಿಂಗ್ ಆ್ಯಂಡ್ ಪೋರ್ಟ್ಗೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಆಲ್ 20 ಸ್ಟಾಕ್ಗಳ 20 ಶೇರ್ಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಆದರೆ ಮಾಹಿತಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಇದೆ. ನಿಮಗೆ ಪರಿಚಯ ಇರತಕ್ಕಂಥ ಸ್ಟಾಕ್ಗಳ ಮಾಹಿತಿನೂ ಇದೆ, ಅದ್ರ ಜೊತೆಗೇನೆ ನೀವು ಕಂಡಿರದ ಸ್ಟಾಕ್ಗಳ ಮಾಹಿತಿನೂ ಇದೆ. ವೆರಿ ಇಂಟ್ರೆಸ್ಟಿಂಗ್ ರಿಟರ್ನ್ಸು ಎಲ್ಲ ಒಂದು ಸಮ್ಮಿಲನ ಇದೆ ಈ ವಿಡಿಯೋದಲ್ಲಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ ಅನ್ನೋದಕ್ಕೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ಮೋಸ್ಟ್ ಪೋರ್ಟ್ಸ್ ಇನ್ ಇಂಡಿಯಾ, ಪೋರ್ಟ್ಸ್ ಅಂದರೆ ಬಂದರುಗಳು, ಮೋಸ್ಟ್ ಪೋರ್ಟ್ಸ್ ಇನ್ ಇಂಡಿಯಾ ಆರ್ ಓನ್ಲಿ ಗೌರ್ಮೆಂಟ್ ಓನ್ಡ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಅಂದರೆ ಬಂದರು ಮತ್ತು ಜಲಮಾರ್ಗ ಅಂತ ಒಂದು ಪೋರ್ಟ್ಫೋಲಿಯೋ ಇದೆ, ಮಿನಿಸ್ಟ್ರಿ ಇದೆ. ಅದರ ಅಂಡರ್ ಬರ್ತಕ್ಕಂಥ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಅಂತ ಈ ಒಂದು ಮಿನಿಸ್ಟ್ರಿ ಅಂಡರ್ ಇವೆಲ್ಲ ಬರ್ತವೆ, ಶಿಪ್ಪಿಂಗು ಪೋರ್ಟ್ಸು ಎಲ್ಲ. ಹಾಗೆ ಈ ಆಲ್ಮೋಸ್ಟ್ ಆಲ್ ಮೋರ್ ದೆನ್ 70% ಸ್ಟಾಕ್ಸ್ ಏನಿವೆ ಇದಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲ ಗೌರ್ಮೆಂಟ್ ಅಂಡರ್ ಬರ್ತವೆ. ಇನ್ನು 30% ಏನಿದೆ ಪ್ರೈವೇಟ್ ಕೂಡ ಇವೆ, ಅದು ಹೇಳಿದ್ದಾರೆ. ಪ್ರೈವೇಟ್ ಆರ್ಗನೈಸೇಷನ್ಸ್ ಮೇ ಆಪರೇಟ್ ಇಂಡಿವಿಜುವಲ್ ಟರ್ಮಿನಲ್ಸ್ ಆ್ಯಂಡ್ ಫೆಸಿಲಿಟೀಸ್. ಹೀಗಾಗಿ ಪ್ರೈವೇಟ್ ಸ್ಟಾಕ್ಗಳ ಮಾಹಿತಿನೂ ಇದೆ ಇದರಲ್ಲಿ, ಹಾಗೆ ಗೌರ್ಮೆಂಟ್ ಸ್ಟಾಕ್ಗಳ ಮಾಹಿತಿನೂ ಇದೆ, ಎರಡೂ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ನಮ್ಮ ಶಿಪ್ಪಿಂಗು ಇಂಡಸ್ಟ್ರಿ, ಭಾರತದ ಒಂದು ಶಿಪ್ಪಿಂಗ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ತುಂಬ ಒಂದು ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು. ಅದರ ಒಂದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ತುಂಬ ಡೆವಲಪ್ ಆಗ್ತಾ ಇದೆ. ಹಾಗೆ ಫಂಡಿಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ಸ್ಟಾಕ್ಸು ಅಪ್ಪರ್ ಸರ್ಕಿಟ್ ಕೊಡ್ತಾ ಇವೆ ಕಂಟಿನ್ಯೂ. ಆಲ್ಮೋಸ್ಟ್ 15 ದಿನ, 1 ತಿಂಗಳಾಗ್ಲಿಕ್ಕೆ ಬಂತು. 5%, 10%, 15%, 20%, 30% ಹೀಗೆ ಒಂದೊಂದು ಸ್ಟಾಕ್ಗಳು ಮೋರ್ ದೆನ್ 100% ರಿಟರ್ನ್ ಕೊಟ್ಟಿವೆ ಒಂದೇ ತಿಂಗಳಲ್ಲಿ. ಅದಕ್ಕೆ ಏನು ಕಾರಣ ನೋಡಿ, ಮೆರಿಟೈಮ್ ವಿಷನ್ 2030 ಸ್ಟೀರಿಂಗ್ ಇಂಡಿಯಾಸ್ ಗ್ರೋತ್ ಅಂತ ಹೇಳಿದ್ದಾರೆ. ಕ್ಲಿಯರ್ ಕಟ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದು ವಿಷನ್ ಇದೆ. ಅದೇನಂದ್ರೆ ಮೆರಿಟೈಮ್ ವಿಷನ್ 2030 ದೇಶದ ಒಂದು ಶಿಪ್ಪಿಂಗ್ ಕಾರ್ಪೊರೇಷನ್ ಆಗಿರ್ಬೋದು, ಶಿಪ್ಪಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಪೋರ್ಟ್ ಇಂಡಸ್ಟ್ರಿ ಆಗಿರ್ಬೋದು, ತುಂಬ ಒಂದು ಗ್ರೋತ್. ನೋಡಿ, INR 3 lakh crore 3 ಲಕ್ಷ ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿದ್ದಾರೆ ಇದರಲ್ಲಿ, ಈ ಇಂಡಸ್ಟ್ರಿಯಲ್ಲಿ. ಅಂದರೆ ಎಷ್ಟೊಂದು ದುಡ್ಡು ಹರಿದು ಬರುತ್ತೆ ಇದಕ್ಕೆ ನೋಡಿ. ಹಾಗೆ 20,000 crore ಪ್ಲಸ್ ರೆವಿನ್ಯೂ ಜನರೇಟ್ ಮಾಡಬೇಕು ಅಂತ ಒಂದು ಪ್ಲಾನ್. ಅನ್ಯುವಲ್ ವಾರ್ಷಿಕ 20,000 ಕೋಟಿ ರೆವಿನ್ಯೂ ಉತ್ಪಾದನೆ ಮಾಡಬೇಕಂತ ಒಂದು ಪ್ಲಾನ್ ಹಾಕೊಂಡಿದ್ದಾರೆ. ಇದು ಚಿಕ್ಕದಲ್ಲ ಸ್ನೇಹಿತರೆ, 20,000 ಕೋಟಿ ರೆವಿನ್ಯೂ ಉತ್ಪಾದನೆ ಮಾಡಬೇಕಂದ್ರೆ ವೆರಿ ಬಿಗ್ ಟಾರ್ಗೆಟ್. ಅದಕ್ಕೋಸ್ಕರ ಇಷ್ಟೊಂದು ಲೈಮ್ ಲೈಟಿಗೆ ಬಂದಿದೆ ಅಂತ ಹೇಳ್ಬೋದು. ನೋಡಿ, ಎನ್ವಿಷನಿಂಗ್ ದ ರೋಡ್ ಮ್ಯಾಪ್ ಫಾರ್ ಮೆರಿಟೈಮ್ ಇಂಡಸ್ಟ್ರಿ. ಮೆರಿಟೈಮ್ ಇಂಡಸ್ಟ್ರಿಗೆ ಒಂದು ವಿಷನರಿ ಕ್ಲಿಯರ್ ಆಗಿ ಮಾಡಿದ್ದಾರೆ ನೋಡಿ. ಮೆರಿಟೈಮ್ ಇಂಡಿಯಾ ವಿಷನ್ 2030 ಅಂತ ಇದೆ ಇಲ್ಲಿ, ನಿಮಗೆ ಕಾಣಿಸುತ್ತೆ. ಇನ್ಕ್ಲೂಡ್ಸ್ 10-year ಪ್ಲಾನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಸರ್ವಿಸಸ್. ಓಕೆ, ಈ ಥರ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ಕೈ ಬಿಟ್ಬಿಟ್ರೆ ಆಟೋಮೆಟಿಕ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಫಂಡಿಂಗ್ ಮಾಡಬೇಕು, ಫಂಡಿಂಗು ಆತಂದರೆ ಇಂಪ್ರೂವ್ ಆಗುತ್ತೆ ಅಂತ ಲೈಮ್ ಲೈಟಿಗೆ ತರ್ತಿದ್ದಾರೆ. ಹೀಗಾಗಿ ನಾ ಮುಂದೆ ನೀ ಮುಂದೆ ಅಂತ ಶೇರ್ಗಳು, ಇದಕ್ಕೆ ಸಂಬಂಧಪಟ್ಟಂಥ ಶೇರ್ಗಳು ಓಡ್ತಾನೆ ಇವೆ. ಹಾಗೆ ನಾಗಾಲೋಟಕ್ಕೆ ಓಡ್ತಾ ಇವೆ. ಇನ್ನೂ ಕೂಡ ಮುಂದೆ ಫ್ಯೂಚರ್, ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಅಂತ ಹೇಳ್ಬೋದು, ಇನ್ನೂ ಕೂಡ ಓಡುತ್ತವೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಶಿಪ್ಪಿಂಗ್ ಸಂಬಂಧಪಟ್ಟಂಥ ಸ್ಟಾಕ್ಗಳು ಇಷ್ಟೊಂದು ಓಡಲಿಕ್ಕೆ ಕಾರಣ ಇನ್ನೊಂದು ಮೇಜರ್ ರೀಸನ್ ಹೇಳ್ತೀನಿ ನೋಡಿ. ನ್ಯೂ ಡೆಲ್ಲಿ, ದ ಗೌರ್ಮೆಂಟ್ ಈಸ್ ಕನ್ಸಿಡರಿಂಗ್ ಸೆಟ್ಟಿಂಗ್ ಅಪ್ ಎ ಮೆರಿಟೈಮ್ ಡೆವಲಪ್ಮೆಂಟ್ ಫಂಡ್, MDF ಅಂತಾರೆ, ಮೆರಿಟೈಮ್ ಡೆವಲಪ್ಮೆಂಟ್ ಫಂಡ್, ವಿತ್ ಅ ವ್ಯೂ ಟು ಪ್ರೊವೈಡಿಂಗ್ ಲೋ ಕಾಸ್ಟ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ ಶಿಪ್ಪಿಂಗ್ ಸೆಕ್ಟರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವಾಗ ಫೈನಾನ್ಷಿಯಲ್ ಸೆಕ್ಟರ್ ಅಂತ ಬರುತ್ತೆ ಮಾತು, ಅವಾಗ ಎಲ್ಲ
ತುಂಬ ಚೆನ್ನಾಗಿನೇ ಕಾಣುತ್ತೆ. ಐದರ್ ನಮಗೂ ಆಗಿರ್ಬೋದು, ನಿಮ್ಗಾಗಿರ್ಬೋದು, ಯಾವುದೇ ಒಂದು ಕಂಪ್ನಿಗಾಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಇಂಡಸ್ಟ್ರಿಗಾಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ತು ಅಂದರೆ ಗೆಟ್ ಆನ್ ಅಂದಂಗೆ 90%. ಅದಕ್ಕೆ ನೋಡಿ, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ ಶಿಪ್ಪಿಂಗ್ ಸೆಕ್ಟರ್, ಅ ಸೀನಿಯರ್ ಗೌರ್ಮೆಂಟ್ ಆಫಿಷಿಯಲ್ ಸೇಡ್ ಆನ್ ಟ್ಯೂಸ್ಡೇ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ Waterways Secretary T.K. Ramachandran at an event organized by industry body. ನೋಡಿ, ಈ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ದ ಒಂದು ಸೆಕ್ರೆಟರಿಯರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ, MDF ಜಾಸ್ತಿ ಮಾಡ್ತೀವಿ, ಮೆರಿಟೈಮ್ ಡೆವಲಪ್ಮೆಂಟ್ ಫಂಡು, ಹಾಗೆ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ, ಪೋರ್ಟ್ ಇಂಡಸ್ಟ್ರಿಯಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟು ಅಂತ ಹೇಳಿದ್ದಾರೆ. ಅದು ಒಂದು ಆಫಿಷಿಯಲ್ ಒಂದು ಔಟ್ಕಮ್ ಅದು. ಹೀಗಾಗಿ ಒಂದು ಭರವಸೆ ಮೂಡಿದೆ ಈ ಒಂದು ಸೆಕ್ಟರ್ನಲ್ಲಿ ಓಡ್ತಾ ಇವೆ. ನೋಡಿ, ನಮ್ಮ ಇಂಡಿಯನ್ ನೇವಿ ಹತ್ರ ಎಷ್ಟು ಶಿಪ್ಸ್ ಇವೆ ಪ್ರೆಸೆಂಟ್ ಅನ್ನೋದಾದ್ರೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ, 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, 1 MPBS ಟ್ರಾನ್ಸ್ಪೋರ್ಟ್ ಡಾಕ್, 4 ಟ್ಯಾಂಕ್ ಲ್ಯಾಂಡಿಂಗ್ ಶಿಪ್ಸ್, 12 ಡಿಸ್ಟ್ರಾಯರ್ಸ್, 12 ಫ್ರೈಗೇಟರ್ಸ್, 2 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೈನ್ಸ್, 16 conventionally powered attack submarines, 18 conveyees, 8 landing craft utilities, 10 large offshore patrol vessels, 5 fleet tankers, as well as various auxiliary vessels and small patrol boats, 4 ships no longer in service, sea lease, okay, and more future acquisition. ಈ ಥರ ಒಂದು ಲಿಸ್ಟಿಂಗ್ ಕೊಟ್ಟಿದ್ದಾರೆ ಎಷ್ಟು ಶಿಪ್ಸ್ ಇವೆ ಅಂತೇಳಿ. ನೋಡಿ, ಇದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ಸು ಶಿಪ್ಸು, ವಿಕ್ರಮಾದಿತ್ಯ ಅಂತ ಏನಿತ್ತಲ್ಲ ಅದೇ ಇದು. ಸಬ್ಮರೈನ್ ಫ್ಲೀಟ್ ಇದೆ, ಸರ್ಫೇಸ್ ಫ್ಲೀಟು, ಆಕ್ಸಿಲರಿ ಫ್ಲೀಟು, ಈ ಥರ ವೆರೈಟಿ ಆಫ್ ಶಿಪ್ಸ್ ಇವೆ. ಆದರೆ ನಮ್ಮ ಇಂಡಿಯನ್ ನೇವಿ ಇನ್ನೂ ಪವರ್ಫುಲ್ ಆಗ್ಬೇಕಂದ್ರೆ ಇನ್ನೂ ಕೂಡ ಅದಕ್ಕೆ ಶಿಪ್ಸು ಅವಶ್ಯಕತೆ ಇದೆ. ಸಬ್ಮರೀನು ನಾವು ಬೇರೆ ದೇಶಗಳಿಗೆ, ಚೈನಾಕ್ಕೆ, ಅಮೆರಿಕಾಗೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ ಇವೆ. ಹೀಗಾಗಿ ಆಮೇಲೆ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಆಗ್ತಕ್ಕಂಥ ವಿಕ್ರಮಾದಿತ್ಯ ಥರ ಒಂದು ಶಿಪ್ಸು ತುಂಬಾ ಕಮ್ಮಿ ಇವೆ. ಅವನ್ನೆಲ್ಲ ಒಂದು ನೋಟ್ ಮಾಡಿದರೆ ಗೌರ್ಮೆಂಟ್ ಆಫ್ ಇಂಡಿಯಾ ತುಂಬ ಒಂದು ಹ್ಯೂಜ್ ಪ್ಲ್ಯಾನ್ ಮಾಡ್ತಾ ಇದೆ. ಸ್ಟ್ರಾಂಗ್ ಮಾಡಬೇಕು ಇಂಡಿಯನ್ ನೇವಿ ಅಂಥೇಳಿ ಓವರ್ ಆಲ್ ಒಂದು ಪಣ ತೊಟ್ಟಿದೆ. ಹೀಗಾಗಿ ಬೂಸ್ಟಪ್ ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ಫಂಡಿಂಗ್ ಮಾಡ್ತಾ ಇದೆ ನೇವಿಗೆ ಸಂಬಂಧಪಟ್ಟಂತೆ, ಹಾಗೆ ಶಿಪ್ ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಫಂಡಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಶಿಪ್ ಮತ್ತು ಪೋರ್ಟ್ಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಗ್ರೋ ಆಗಬೇಕು. ಮೊದಲು ಅದೆಲ್ಲ ಗ್ರೋತ್ ಆತಂದ್ರೆ ಆಟೋಮೆಟಿಕ್ಲಿ ಡೆವಲಪ್ ಆಗುತ್ತೆ ಓವರ್ ಆಲ್. ನೋಡಿ, ಇಂಡಿಯಾ ಈಸ್ ಕರೆಂಟ್ಲಿ ದ ವರ್ಲ್ಡ್ಸ್ 3rd largest naval shipbuilder with over 50 warships in trials, under construction, contract signed stage. ನೋಡಿ, ಜಗತ್ತಿನ 3ನೇ ಅತಿ ದೊಡ್ಡ ನೇವಲ್ ಶಿಪ್ ಬಿಲ್ಡರ್ ಆಗಿದೆ ದೇಶ. ಆದರೂ ಕೂಡ ಕಾಂಟ್ರಾಕ್ಟ್ಸು ಟ್ರಯಲ್ಸ್ನಲ್ಲಿದೆ ವಾರ್ಶಿಪ್ ರಿಗಾರ್ಡಿಂಗ್ ಅಂತ ಹೇಳ್ಬೋದು. ವಾರ್ಶಿಪ್ಸ್ ಅಷ್ಟೊಂದು ನಮ್ಮ ಹತ್ರ ಇಲ್ಲ, ಚೈನಾ ಹತ್ರ, ಅಮೇರಿಕಾದ ಹತ್ರ, ರಷ್ಯಾ ಹತ್ರ ಎಷ್ಟಿವೆ ಅಷ್ಟು ನಮ್ಮಲ್ಲಿಲ್ಲ. ಹಾಗೆ ಜಗತ್ತಿನ ಅತಿ ದೊಡ್ಡ ಶಿಪ್ ಬಿಲ್ಡಿಂಗ್ ಇರೋದು ಚೈನಾದಲ್ಲಿ. ನಂತರ ಜಪಾನ್ ಅಂತ ಹೇಳ್ಬೋದು, ವೆರಿ ಲಾರ್ಜೆಸ್ಟ್ ಒಂದು ಶಿಪ್ಪಿಂಗ್ ಬಿಸ್ನೆಸ್ ಇರೋದು, ಶಿಪ್ ಕನ್ಸ್ಟ್ರಕ್ಷನ್ ಆಗಿರೋದು, ಬಿಲ್ಡಿಂಗ್ ಅದೆಲ್ಲ ಜಪಾನ್ನು ಕನ್ಸಿಡರ್ ಮಾಡುತ್ತೆ. ಬಟ್ ರಿಗಾರ್ಡಿಂಗ್ ವಾರ್ಶಿಪ್ಗೆ ಸಂಬಂಧಪಟ್ಟಂತೆ, ಸಬ್ಮರೈನು ಇವೆಲ್ಲ ರಿಗಾರ್ಡಿಂಗ್ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ರಿಗಾರ್ಡಿಂಗ್ ವಾರ್ಶಿಪ್ ಅವೆಲ್ಲ ಒಂದು 3rd largest ಅಂತ ಹೇಳ್ಬೋದು. ಫಸ್ಟ್ ಚೈನಾ, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಅಮೇರಿಕಾ, ಈ ಥರ ಎಲ್ಲ ಬರುತ್ತೆ. ಆದರೂ ಕೂಡ ನೋಡಿ, ಇದು INS ವಿಕ್ರಮಾದಿತ್ಯ ನಿಮಗೆಲ್ಲ ಗೊತ್ತೇ ಇದೆ. ವಿಕ್ರಮಾದಿತ್ಯ ಇತ್ತೀಚೆಗೆ ಲಾಂಚ್ ಆಗಿತ್ತು ಸುಮಾರು ವರ್ಷಗಳ ಕೆಳಗಡೆ. ಇದು ಪ್ಯೂರ್ಲಿ ವಾರ್ಶಿಪ್, ಇದನ್ನೇ ವಾರ್ಶಿಪ್ ಅನ್ನೋದು. ಈ ಥರ ಶಿಪ್ಗಳು ನಮ್ಮಲ್ಲಿ ತುಂಬ ಕಡಿಮೆ ಇವೆ. ಇವನ್ನ ಡೆವಲಪ್ ಮಾಡಬೇಕಾಗುತ್ತೆ. ಡೆವಲಪ್ ಮಾಡ್ಬೇಕಂದ್ರೆ ಮೇಜರ್ ಫಂಡಿಂಗ್ ಬೇಕು, ದುಡ್ಡು ಬೇಕು. ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಸಾಧ್ಯ ಆಗುತ್ತೆ. ಹಾಗೆ ಅದನ್ನು ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿ ಈಗ ಡೆವಲಪ್ ಆಗಿದೆ. ಮಜ್ಗಾಂವ್ ಡಾಕ್ ಆಗಿರ್ಬೋದು, ಕೊಚ್ಚಿನ್ ಶಿಪ್ ಯಾರ್ಡ್ ಆಗಿರ್ಬೋದು, ಗಾರ್ಡನ್ ರೀಚ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಾಕಷ್ಟು ಕಂಪ್ನಿಗಳು ನಮ್ಮ ದೇಶದಲ್ಲಿ ಹುಟ್ಕೊಂಡಿವೆ, ಕಂಪ್ನಿಗಳಿವೆ. ಅವನು ತಯಾರು ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿದೆ. ಆದರೆ ಫಂಡಿಂಗ್ ಇಲ್ಲ. ಫಂಡಿಂಗ್ ಮಾಡಬೇಕೀಗ. ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ MDF ಅಂತೇಳಿ, ಮರೈನ್ ಡೆವಲಪ್ಮೆಂಟ್ ಫಂಡಿಂಗ್ ಅಂತೇಳಿ. ಫಂಡಿಂಗ್ ಆದರೆ ಡೆಫಿನೆಟ್ಲಿ ಈ ಥರ ವಾರ್ಶಿಪ್ಸು, ಸಬ್ಮರೈನ್ಸು, ಟ್ಯಾಂಕರ್ಸು, ವಿಧವಾಗಿರ್ತಕ್ಕಂಥ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ಶಿಪ್ಗಳನ್ನು ತಯಾರು ಮಾಡ್ತಾರೆ. ಜೊತೆಗೆ
ನಮ್ಮ ಒಂದು ಶಿಪ್ ಆಗಿರ್ಬೋದು, ಶಿಪ್ಪಿಂಗ್ ಸೆಕ್ಟರ್ ಆಗಿರ್ಬೋದು, ಮತ್ತು ಬಂದರುಗಳಾಗಿರ್ಬೋದು, ಅವು ಕೂಡ ನವೀಕರಣ ಆಗ್ತವೆ. ಹೀಗಾಗಿ ಸಾಕಷ್ಟು ಒಂದು ಏನಾಗುತ್ತೆ, ಅದರಿಂದ ನೌಕರಿಗಳು ಹುಟ್ಕೊಳ್ತವೆ, ಹೊಸ ಹೊಸ ಒಂದು ಮತ್ತು ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ. ಹೇಳಿದೆ ನಾನು 20,000 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ಬೇಕಂತ ಒಂದು ಟಾರ್ಗೆಟ್ ಇದೆ ಅಂತೇಳಿ ದೇಶದ್ದು. ಅದು ಕೂಡ ಆಟೋಮೆಟಿಕ್ಲಿ ಯಾವಾಗ ಬಂದರು ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಶಿಪ್ಪಿಂಗ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಡೆಫಿನೆಟ್ಲಿ ಅದು ಕೋಟ್ಯಾನುಗಟ್ಟಲೆ ಬಿಸ್ನೆಸ್ ಇದೆ. ಅದು ಒಂದು ಸಮುದ್ರ ಹೇಗಿದೆಯೋ ಸಮುದ್ರ ಥರನೇ ಇದು ಒಂದು ಸೆಕ್ಟರ್ ಇದು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ತುಂಬ ಹ್ಯೂಜ್ ಸೆಕ್ಟರ್ ಇದು ಸ್ಟಾರ್ಟ್ ಆಯಿತು ಒಂದ್ಸಲ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಈ ಶಿಪ್ಪಿಂಗು ಆಮೇಲೆ ಪೋರ್ಟ್ ಸೆಕ್ಟರು ಬಿಸ್ನೆಸ್ಸು ಸ್ಟಾರ್ಟ್ ಆತಂದರೆ ಚೆನ್ನಾಗಿ ರೆವಿನ್ಯೂ ಕೂಡ ಜನರೇಟ್ ಆಗುತ್ತೆ, ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಇದ್ದೀನಿ, ಓದ್ತೀನಿ ನೋಡಿ, ದಯವಿಟ್ಟು ಗಮನ ಹರಿಸಿ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಆದರೂ ಕೂಡ ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಏನಕ್ಕೆ ಓಡ್ತಾ ಇವೆ ಸ್ಟಾಕ್ಸ್ ಅನ್ನೋದಕ್ಕೆ. ನೋಡಿ, ಇಂಡಿಯಾ ಡಿಸೈಡೆಡ್ ಟು ಬ್ಯಾನ್ ಆಲ್ ಫಾರಿನ್ ಆ್ಯಂಡ್ ಇಂಡಿಯನ್ ಶಿಪ್ಸ್ ಅಬೌಟ್ 25 years ಆಫ್ ಏಜ್. ನೋಡಿ, 25 ವರ್ಷಕ್ಕಿಂತ ಹಳೆಯದಾದ ಶಿಪ್ಗಳನ್ನು, ಅದು ದೇಶದ ಶಿಪ್ ಆಗಿರ್ಬೋದು, ಫಾರಿನ್ ಶಿಪ್ ಆಗಿರ್ಬೋದು, ಅವುಗಳನ್ನು ಬ್ಯಾನ್ ಮಾಡಲಿಕ್ಕೆ ಹೊರಟಿದೆ. ಏಜ್ ಫ್ರಾಮ್ ಬೀಯಿಂಗ್ ರಿಜಿಸ್ಟರ್ಡ್ ಅಂಡರ್ ದ ಇಂಡಿಯನ್ ಫ್ಲಾಗ್ ಇನ್ ಆರ್ಡರ್ ಟು ಎನ್ಶ್ಯೂರ್ ಕಾಂಪ್ಲೈನ್ಸ್ ವಿತ್ ಗ್ಲೋಬಲ್ ಮೆರಿಟೈಮ್ ಸ್ಟ್ಯಾಂಡರ್ಡ್ಸ್. ನೋಡಿ, ಒಂದು ಗ್ಲೋಬಲ್ ಮೆರಿಟೈಮ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ ಅಂದರೆ 25 ವರ್ಷಕ್ಕಿಂತ ಹಳೆಯದಾದ ಶಿಪ್ಗಳನ್ನು ಗುಜ್ರಿಗೆ ಹಾಕಬೇಕು ಅಂತ ಹೇಳುತ್ತೆ. ಕ್ಲಿಯರ್ ಆಗಿ ಒಂದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಗುಜ್ರಿಗೆ ಹಾಕಬೇಕು ಅಂದರೆ ಬ್ಯಾನ್ ಮಾಡಬೇಕು ಅಂತ ಹೇಳುತ್ತೆ. ಏಕೆಂದರೆ 25 ವರ್ಷ ಒಂದು ಸ್ಟ್ಯಾಂಡರ್ಡ್ ಏಜ್ ಫಾರ್ ಎನಿ ಶಿಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ಟ್ರೆಂತ್ ಇರುತ್ತೆ. ಹೇಗೆ ನಾವು ಒಂದು ವೆಹಿಕಲ್ ತೊಗೊಂಡ್ರೆ ಸುಮಾರು ಒಂದು 20 ವರ್ಷಕ್ಕೆ ಆದರೆ 20-30 ವರ್ಷ ಆದರೆ ಹೇಗೆ ಅದು ರಿಪೇರಿಗೆ ಬರ್ತೋ, ಅದೇ ಥರ ಶಿಪ್ಪದ್ದು ಒಂದು ಏಜ್ ಕನ್ಸಿಡರ್ ಮಾಡಿದರೆ 25 years ಒಂದು ಸ್ಟ್ಯಾಂಡರ್ಡ್ ಅಂತ ಗ್ಲೋಬಲ್ ಮೆರಿಟೈಮ್ ಕನ್ಸಿಡರ್ ಮಾಡುತ್ತೆ ಸ್ಟ್ಯಾಂಡರ್ಡೈಸೇಷನ್ ಆಗಿ. ಹೀಗಾಗಿ 25 ವರ್ಷಕ್ಕಿಂತ ಹಳೆಯದಾದ ಶಿಪ್ಗಳನ್ನು ಬ್ಯಾನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಒಂದು ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ದಿಸ್ ಮೂವ್ಸ್ comes as part of India's plan to improve tonnage safety and to make the fleet younger, more specially for tugs, gas carriers, cellular container vessels, offshore fleet, dredgers and geotechnical vessels. The ban is for ships older than 30 years, while for cargo ships, tankers and bulk carriers it is set to 25 years. ನೋಡಿ, ಕ್ಯಾರಿಯರ್ಸ್ಗೆ, ಕಾರ್ಗೋ ಕ್ಯಾರಿಯರ್ಸು, ಟ್ಯಾಂಕರ್ಸು, ಬಲ್ಕ್ ಕ್ಯಾರಿಯರ್ಸು ಇದಕ್ಕೆಲ್ಲ 25 years, ಹಾಗೆ ಡ್ರೆಜರ್ಸು, ಜಿಯೋಟೆಕ್ನಿಕಲ್ ವೆಸಲ್ಸ್ಗೆ ಕೆಲವೊಂದಿಷ್ಟು ಕ್ಯಾರಿಯರ್ಸ್ಗೆ 30 years ಈ ಥರ ಸೆಟ್ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಏಜ್ ಇದನ್ನು ಗುಜ್ರಿಗೆ ಹಾಕೋದು ಡೈರೆಕ್ಟ್ ಆಗಿ ಅಂತ ಡಿಸೈಡ್ ಮಾಡಿದ್ದಾರೆ. ರಿಗಾರ್ಡಿಂಗ್ ಬಾರ್ಜಿಸ್, ಆಂಕರ್ ಹ್ಯಾಂಡ್ಲಿಂಗ್ ಆ್ಯಂಡ್ towing tugs, the ban is for 25-year-old vessels, while second-hand ships across all sections have a 20 years limit. Second-hand dredgers that are 15 years old or more have also been banned. ನೋಡಿ, ಡ್ರೆಡ್ಜಸ್ ಕೂಡ ಬ್ಯಾನ್ ಮಾಡ್ತಾ ಇದ್ದಾರೆ. 15 ವರ್ಷಕ್ಕಿಂತ ಹಳೆಯದಾದ ಡ್ರೆಡ್ಜಸ್ ವೆರಿ ಇಂಪಾರ್ಟೆಂಟ್. ನೀವು ಕೇಳಿರ್ತೀರ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ. ಅದಕ್ಕೆ ತುಂಬ ಒಂದು ಪವರ್ಫುಲ್ ಶಿಪ್ಸ್ ಬೇಕಾಗುತ್ತೆ. ಅದು 15 ವರ್ಷಕ್ಕಿಂತ ಹಳೆಯದಾದರೆ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ಏನು ಹುಟ್ಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಅಂದರೆ, ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಹಳೆಯದಾಗಿರ್ತಕ್ಕಂಥ ಶಿಪ್ಗಳನ್ನು ಅವುಗಳಿಗೆ ಅನುಸಾರವಾಗಿ ಬ್ಯಾನ್ ಮಾಡ್ತಾ ಇದ್ದಾರೆ ಇಂಡಿಯನ್ ಗೌರ್ಮೆಂಟು. ಅಂದಾಗೆ ಬ್ಯಾನ್ ಮಾಡಿದಾಗ ಏನಾಗುತ್ತೆ, ಅವು ನ್ಯಾಚುರಲಿ ಅವನ್ನ ಯೂಸ್ ಮಾಡಲಿಕ್ಕೆ ಬರಲ್ಲ. ಅವನ್ನ ಗುಜ್ರಿಗೆ ಹಾಕೋದು ಅಂದರೆ ಅವಕ್ಕೆ ಬೇರೆದೇ ಒಂದು ಸೆಕ್ಟರ್ ಇದೆ ಶಿಪ್ಪಿಂಗ್ ಸೆಕ್ಟರ್. ಆದರೆ ಅದಕ್ಕೂ ಕೂಡ ಒಂದು ಕಂಪ್ನಿ ಇದೆ. ನಾನು ಸ್ಟಾಕ್ನಲ್ಲಿ ಹೇಳ್ತೀನಿ, ನಿಮಗೆ ವಿಚಿತ್ರ ಅನಿಸುತ್ತೆ. ನಾನು ಎಲ್ಲ ಸ್ಟಡಿ 2-3 ದಿನದಿಂದ ಎಲ್ಲ ಸ್ಟಡಿ ಮಾಡ್ತಾ ಇದ್ದೀನಿ ಇದರ ಬಗ್ಗೆ. ನಾನು ನೋಡಿದಾಗ ಸುಮಾರು ಸ್ಟಾಕ್ಗಳು ಸಿಕ್ಕು. ಈ ಥರ ಬ್ಯಾನ್ ಆದಂಥ ಶಿಪ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ, ಅವನು ಬ್ರೇಕ್ ಮಾಡಲಿಕ್ಕೆ ಮತ್ತು ಅವನ ಬೇರೆ ಥರ ಉಪಯೋಗ ಮಾಡಲಿಕ್ಕೇ ಒಂದು ಕಂಪ್ನಿ ಇದೆ, ಒಂದು ಸ್ಟಾಕ್ ಇದೆ, ಅದರದ್ದೇ ಒಂದು ಸ್ಟಾಕ್ ಇದೆ. ಅದು ಕೂಡ ಸಿಕ್ಕಾಪಟ್ಟೆ ಅಪ್ಸೈಡ್ ಜಂಪ್ ಆಗಿದೆ. ನೀವು ಅದನ್ನು ಕೇಳೇ ಇಲ್ಲ ಇಲ್ಲಿವರೆಗೆ ಅದರ ಹೆಸರು ಅಂತ ತಿಳ್ಕೊತೀನಿ. ನಾನು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ, ಸ್ಟಡಿ ಮಾಡ್ದಂಗೆಲ್ಲ ಗೊತ್ತಾಗಿದೆ. ಹೀಗಾಗಿ ಏನಾಗಿದೆ, ಇಷ್ಟೊಂದು ಹ್ಯೂಜ್ ನಂಬರ್ ಆಫ್ ಶಿಪ್ಸ್ಗಳನ್ನು ಬ್ಯಾನ್ ನಂಗೆ ತಿಳಿಮಟ್ಟಿಗೆ ಒಂದು ರಿಪೋರ್ಟ್ನಲ್ಲಿ ನಾನು ಓದಿದ್ದೆ, 1500 ಶಿಪ್ಗಳು ನಮ್ಮ ದೇಶದ್ದಿವೆ ಪ್ರೆಸೆಂಟು. 1500 ಶಿಪ್ಗಳು, ಅದರಲ್ಲಿ 70% ಬ್ಯಾನ್ ಆಗ್ತವೆ ಅಂತ ರಿಪೋರ್ಟ್ ಬಂದಿದೆ. 70%, 1500ನಲ್ಲಿ 70% ಬ್ಯಾನ್ ಆದರೆ
ಎಷ್ಟು ಆಗುತ್ತೆ? ಮೋರ್ ದ್ಯಾನ್ 1000 ಶಿಪ್ಸ್ ಬ್ಯಾನ್ ಆಗ್ತವೆ ಸ್ನೇಹಿತರೆ. ಮೋರ್ ದ್ಯಾನ್ 1000 ಶಿಪ್ಸ್, 1000ಕ್ಕಿಂತಲೂ ಹೆಚ್ಚು ಶಿಪ್ ಬ್ಯಾನ್ ಆದರೆ ಡೆಫಿನೆಟ್ಲಿ ಮತ್ತು ಓಡ್ಲಾರ್ದೆ ಇನ್ನೇನಾಗ್ತವೆ, ಅಪ್ಪರ್ ಸರ್ಕಿಟ್ ಕೊಡ್ಲಾರ್ದೆ ಅಷ್ಟೊಂದು ಶಿಪ್ ಬ್ಯಾನ್ ಆದಾಗ ಏನಾಗುತ್ತೆ? ಶಿಪ್ ಬಿಲ್ಡರ್ಸ್ಗೆ ಡಿಮ್ಯಾಂಡ್ ಬರುತ್ತೆ, ಶಿಪ್ ವೆಸಲ್ಸ್ ಮಾಡೋರಿಗೆ ಡಿಮ್ಯಾಂಡ್ ಬರುತ್ತೆ, ಕಾರ್ಗೋ ವೆಸಲ್ಸ್ ಮಾಡೋರಿಗೆ ಡಿಮ್ಯಾಂಡ್ ಬರುತ್ತೆ, ಅದನ್ನ ರಿಪೇರಿ ಮಾಡೋರಿಗೆ ಡಿಮ್ಯಾಂಡ್ ಬರುತ್ತೆ. ಹೀಗಾಗಿ ಸಾಕಷ್ಟು ಶಿಪ್ಪಿಂಗ್ ಸಂಬಂಧಪಟ್ಟಂತೆ, ಕಾರ್ಗೋಗೆ ಸಂಬಂಧಪಟ್ಟಂತೆ, ವೆಸಲ್ಸ್ಗೆ ಸಂಬಂಧಪಟ್ಟಂತೆ, ಪೋರ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟಾಕ್ಗಳು ನಾ ಮುಂದು ನೀ ಮುಂದು ಅಂತ ಓಡ್ತಾ ಇವೆ. ದಿಸ್ ಈಸ್ ದ ಮೇಜರ್ ರೀಸನ್. ಒಂದು, according to the ministry guidelines, the ship's age would be determined from the date of build mentioned in the certificate issued by the ship registry. ಈ ಥರ ಎಲ್ಲ ಇದೆ. ಅದೇ ಇದೇ ಮೇನ್ ಇನ್ಫಾರ್ಮೇಷನ್ ನಿಮ್ಗೆ ಹೇಳಬೇಕಾಗಿತ್ತು. ಈ ಥರ ಬ್ಯಾನ್, ಹ್ಯೂಜ್ ನಂಬರ್ ಆಫ್ ಶಿಪ್ಸನ್ನು ಬ್ಯಾನ್ ಮಾಡಿದಾಗ 1500 ಶಿಪ್ಗಳಲ್ಲಿ ಆಲ್ಮೋಸ್ಟ್ ಆಲ್ 1000 ಬ್ಯಾನ್ ಮಾಡಿದರೆ ಉಳಿಯೋದು 500. ಅದರಲ್ಲಿ ನಂಗೆ ತಿಳಿ ಮಟ್ಟಿಗೆ ಒಂದು 200-250 ರಿಪೇರಿಗೆ ಬಂದಿರ್ತವೆ. ಆ ರಿಪೇರಿ ಮಾಡಲಿಕ್ಕೂ ಬೇರೆ ಸ್ಟಾಕ್ಗಳಿವೆ. ಹೀಗಾಗಿ ಎಲ್ಲ ಸ್ಟಾಕ್ಗಳು ಓಡ್ತಾ ಇವೆ. ಮತ್ತು ಇನ್ನೊಂದು ಮೇಜರ್ ರೀಸನ್, ಇನ್ನೊಂದು ಮೇಜರ್ ರೀಸನ್ ಏನು ಸ್ಟಾಕ್ಗಳು ಇಷ್ಟೊಂದು ಜಂಪ್ ಆಗಲಿಕ್ಕೆ? ಬಜೆಟ್. ಹೌದು, ಬಜೆಟ್ ಹತ್ರನೇ ಇದೆ. ಪ್ರೀ ಬಜೆಟ್ ರ್ಯಾಲಿ ಅಂತ ತುಂಬ ದಿನ ಹೇಳ್ತೇವೆ. ಪ್ರೀ ಬಜೆಟ್ ರ್ಯಾಲಿ ಈಸ್ ಹ್ಯಾಪನಿಂಗ್. ಪ್ರೀ ಬಜೆಟ್ ರ್ಯಾಲಿ ಕೂಡ ಈ ಒಂದು ಸೆಕ್ಟರ್ನಲ್ಲಿ, ಶಿಪ್ಪಿಂಗ್ ಸೆಕ್ಟರ್ನಲ್ಲಿ ಆಗ್ತಾ ಇದೆ. ಅಫ್ಕೋರ್ಸ್ ಡಿಫೆನ್ಸ್ ಸೆಕ್ಟರ್ ಸಂಬಂಧಪಟ್ಟಂತೆ 3 ಸ್ಟಾಕ್ಗಳು ಕೂಡ ಇವೆ ಇದರಲ್ಲಿ. ಮಜ್ಗಾಂವ್ ಡಾಕು, ಕೊಚಿನ್ ಶಿಪ್ ಯಾರ್ಡ್, ಗಾರ್ಡನ್ ರೀಚು. ಅದಲ್ಲದೆ ಬೇರೆ ಬೇರೆ ಶಿಪ್ಪಿಂಗ್ ಸ್ಟಾಕ್ಗಳು ಓಡ್ತಾನೆ ಇವೆ ಅದ್ರ ಜೊತೆಗೆ ನಾನು ಅಂತೇಳಿ. ಹೀಗಾಗಿ ಕೆಲವೊಂದಿಷ್ಟು ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು ಓಡಿದ್ವು, ಕೆಲವೊಂದಿಷ್ಟು ರೈಲ್ವೆ ಸ್ಟಾಕ್ಗಳು ಓಡಿದ್ವು. ಹೀಗಾಗಿ ಇದು ಒಂದು ಬಜೆಟ್ ಕೂಡ ಒಂದು ರೀಸನ್ ಇದೆ ಇವುಗಳ ಒಂದು ಓಟದ ಹಿಂದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನಾನು ಆಲ್ಮೋಸ್ಟ್ ಆಲ್ ಒಂದು 20 ಸ್ಟಾಕ್ಗಳ ಒಂದು ಮಾಹಿತಿ ಲೀಸ್ಟ್ ಮಾಡಿಟ್ಟಿದ್ದೀನಿ. ಈಗ ಎಲ್ಲ ಸ್ಟಾಕ್ಗಳನ್ನು ನಾನು ಕಂಪ್ಲೀಟ್ ಆಗಿ ವಿವರಣೆ ಮಾಡೋದು ಕಷ್ಟ ಆಗುತ್ತೆ, ನಿಮಗೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ, ನೋಡಲಿಕ್ಕೆ ಬೋರ್ ಆಗುತ್ತೆ ಅನ್ಕೋತೀನಿ. ಹೀಗಾಗಿ ಕೆಲವೊಂದಿಷ್ಟು ಕ್ಲಿಪೇಜ್ಗಳ ಮುಖಾಂತರ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಂತರ ಅವು ಯಾವ ಸ್ಟಾಕ್ ಅಂತ ಹೇಳಿಬಿಟ್ಟು ಅಕಾರ್ಡಿಂಗ್ ಟು ಏನು ಮಾಡ್ತೀನಿ, A to Z ಆ ಥರ ಓದ್ತಾ ಹೋಗ್ತೀನಿ. ನೋಡಿ, ಶಿಪ್ಪಿಂಗ್ ಇಂಡಸ್ಟ್ರಿ ದೇಶದಲ್ಲಿ ತುಂಬ ಬೆಳೀತಾ ಇದೆ. ಕಾರ್ಗೋ ಆಗಿರ್ಬೋದು, ಕಾರ್ಗೋ ಸೆಕ್ಟರ್ ಇಸ್ ದ ಮೇನ್. ಲಾಜಿಸ್ಟಿಕ್ ಅಂತ ನಾವೇನು ಕರಿತೀವಿ, ಆ ಲಾಜಿಸ್ಟಿಕ್ನೇ 70% ಒಂದು ರೆವೆನ್ಯೂ ಜನರೇಟ್ ಮಾಡುತ್ತೆ ಶಿಪ್ಪಿಂಗ್ನಲ್ಲಿ. ಈ ಥರ ಒಂದು ಶಿಪ್ ಬಿಲ್ಡಿಂಗ್ ಆಗಿರ್ಬೋದು, ಸಾಕಷ್ಟು ನೋಡಿ. ಈ ಶಿಪ್ಪನ್ನು ನೋಡಿದರೆ ಏನನ್ಸುತ್ತೆ, ದಿಸ್ ಇಸ್ ಸ್ಮಾಲ್ ಶಿಪ್ ಅನ್ಬೋದು ನೀವು. ಸ್ಮಾಲ್ ಶಿಪ್ ಅಂದರೆ ದಿಸ್ ಇಸ್ ಸ್ಟೀಮ್ ಶಿಪ್. ಈ ಸ್ಟೀಮ್ ಶಿಪ್ಪಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟಾಕ್ಗಳಿವೆ, ಈ ಶಿಪ್ಪಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟಾಕ್ಗಳಿವೆ. ಹಾಗೆ ದಿಸ್ ಈಸ್ ವಂಡರ್ಫುಲ್ ಸ್ಟಾಕು, ಇದು ಕೂಡ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಸ್ಟಾಕ್ ಅಂತ. ನಂತರ ಈ ಥರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇರೆ ಕಂಪ್ನಿ ಇವೆ ಶಿಪ್ಪಿಂಗ್ನಲ್ಲಿ, ಇಂಡಸ್ಟ್ರಿಯಲ್ಲಿ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇರೆ ಇವೆ, ಇದನ್ನು ಮ್ಯಾನುಫ್ಯಾಕ್ಚರ್, ಈ ಥರ ಪ್ರತಿಯೊಂದಕ್ಕೂ ಬೇರೆ ಬೇರೆ ಸ್ಟಾಕ್ಗಳಿವೆ. ನೋಡಿ, ದಿಸ್ ಈಸ್ ಆಲ್ಸೋ ಅಗೇನ್ ಸ್ಟೀಮ್ ಶಿಪ್ ಅಂತ ಹೇಳ್ಬೋದು. ನೋಡಿ, ಈಗ ಯಾರ್ಯಾರು ಶಿಪ್ಪಿಂಗ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾರ, ಪೋರ್ಟ್ ಸ್ಟಾಕ್ಗಳಲ್ಲಿ, ಅವ್ರ ದುಡ್ಡು ಜನರೇಟ್ ಸಿಕ್ಕಾಪಟ್ಟೆ ಡಬಲ್ ತ್ರಿಬಲ್ ಆಗಿರುತ್ತೆ ಅನ್ಕೋತೀನಿ. ಹಾಗೆ ನೋಡಿ, ಇದು ಒಂದು ಕಾರ್ಗೋ ಶಿಪ್ಪು. ಆಮೇಲೆ ಪೋರ್ಟ್ ರೆಡಿ ಮಾಡೋರು ಒಂದು ಕಂಪ್ನಿ ಬೇರೆ ಇರುತ್ತೆ, ಕಾರ್ಗೋ ಇದನ್ನು ಇಳಿಸ್ಲಿಕ್ಕೆ ಏರಿಸ್ಲಿಕ್ಕೆ ಇಲ್ಲಿ ಇದಕ್ಕೆಲ್ಲ ಸಾಕಷ್ಟು ವೆಸಲ್ಸು, ಇದಕ್ಕೆಲ್ಲ ಸಾಕಷ್ಟು ಕಂಪ್ನಿಗಳಿವೆ ಸ್ನೇಹಿತರೆ. ಇದು ನೋಡಿದರೆ ಏನು ಅನಿಸುತ್ತೆ, ಒಂದು ದೊಡ್ಡ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಕಣ್ಣಂಗೆ ಕಾಣುತ್ತೆ. ಇದು ಒಂದು ಚಿಕ್ಕ ಬಂದರು, ಇದು ಅಷ್ಟೇ. ಇನ್ನೂ ಡೆವಲಪ್ ಆಗಬೇಕು ದೇಶದ ಬಂದರುಗಳು. ಹ್ಯೂಜ್ ಫ್ಯೂಚರ್ ಇದೆ ಈ ಒಂದು ಸೆಕ್ಟರ್ನಲ್ಲಿ. ನೋಡಿ, ಇದು ಪ್ಯೂರ್ಲಿ ಕೊಚಿನ್ ಶಿಪ್ ಯಾರ್ಡ್. ಇದು ಕೊಚಿನ್ ಶಿಪ್ ಯಾರ್ಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ತುಂಬ ಚೆನ್ನಾಗಿದೆ ಇದು. ಹಾಗೆ ಗಾರ್ಡನ್ ರೀಚ್ ಕಂಪ್ನಿದು. ಮತ್ತು ಮಜ್ಗಾಂವ್ ಡಾಕ್ ನೋಡಿ, ಮಜ್ಗಾಂವ್ ಡಾಕು ವಂಡರ್ಫುಲ್ಲು ಸಬ್ ಮರೀನ್ ಡೆವಲಪ್ ಮಾಡುತ್ತೆ. ಇದು ಇತ್ತೀಚೆಗೆ ಸಬ್ ಮರೀನ್ ಡೆವಲಪ್ ಮಾಡಿಬಿಟ್ಟು ಇಂಡಿಯನ್ ನೇವಿಗೆ ಪ್ರೊಡ್ಯೂಸ್ ಮಾಡಿದರು. ಈ ಥರ ಒಂದು ಸಬ್ ಮರೈನ್ ಕೂಡ ಇಂಡಿಯನ್ ನೇವಿಗೆ ಕೊಟ್ಟರು ಸ್ನೇಹಿತರೆ. ನೋಡಿ, ದಿಸ್ ಈಸ್ ದ ವಾರ್ಶಿಪ್ ಅಂತ ಹೇಳ್ಬೋದು. ಮಜ್ಗಾಂವ್ ಡಾಕು, ಗಾರ್ಡನ್ ರೀಚ್ ಇಬ್ಬರು ಕೂಡ ತಯಾರು ಮಾಡ್ತಾರೆ. ಇದು ಒಂದು ಪೋರ್ಟ್ದು ಲಾಜಿಸ್ಟಿಕ್ ಲಾಂಜು ಏರಿಯಾ, ಇದನ್ನು ಡೆವಲಪ್ ಮಾಡೋರು, ಇದನ್ನು ಬಿಸ್ನೆಸ್ ಮಾಡೋರು, ಬೇರೆ ಬೇರೆ ಸ್ಟಾಕ್ಗಳಿವೆ. ಹಾಗೆ ಒನ್ ಆಫ್ ದ ಬಿಗ್ಗೆಸ್ಟ್, ನೋಡಿ ಎಷ್ಟು ದೊಡ್ಡ ಲಾಜಿಸ್ಟಿಕ್ ಲಾಂಜ್ ಇದೆ, ಸೆಕ್ಟರ್ ಇದೆ, ಇಲ್ಲೆಲ್ಲ ಬಿಸ್ನೆಸ್ ಇದೆ. ಹ್ಯೂಜ್, ಒಂದು ದೊಡ್ಡ ಬಾಂಬೆ ಇದ್ದಂಗಿದೆ ಇದು, ಅಷ್ಟೊಂದು ದೊಡ್ಡ. ದಿಸ್ ಈಸ್ ಪ್ಯೂರ್ಲಿ ವಾರ್ಶಿಪ್. ಇದು ವಾರ್ಶಿಪ್ ರೆಡಿ ಮಾಡ್ತಕ್ಕಂಥ INS ವಿಕ್ರಮಾದಿತ್ಯ, ಈ ಥರ ಎಲ್ಲ ರೆಡಿ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲೇ ಇದೆ, ನಮ್ಮ ಕಂಪ್ನಿಗಳಲ್ಲೇ ಇದೆ. ಇತ್ತೀಚೆಗೆ ಮಾಡ್ತಾ ಇವೆ. ಗಾರ್ಡನ್ ರೀಚ್, ಮಜ್ಗಾಂವ್ ಡಾಕ್, ಕೊಚಿನ್ ಶಿಪ್ ಯಾರ್ಡ್, ಸಾಕಷ್ಟು ಕಂಪ್ನಿಗಳು, ಅದ್ರ ಜೊತೆಗೆ ಸಣ್ಣ ಪುಟ್ಟ ಕಂಪ್ನಿಗಳು ಕೈ ಜೋಡಿಸ್ತಾ ಇವೆ. ಇದು ಪ್ಯೂರ್ಲಿ ಕಾರ್ಗೋ ಶಿಪ್. ಇದು ಕಾರ್ಗೋ ಶಿಪ್ಪನ್ನು ಬೇರೆ ಒಂದು ಕಂಪ್ನಿಗಳು ಇದನ್ನ ಬಲ್ಕ್ ಕ್ಯಾರಿಯರ್ಸು ಈ ಥರ ಎಲ್ಲ ರೆಡಿ ಮಾಡೋರು ಬೇರೆ ಇರುತ್ತೆ. ಇದು ಸಬ್ ಮರೀನ್ ಶಿಪ್. ಇದು
ಇದು ಟೋಟಲಿ ಗಾರ್ಡನ್ ರೀಚ್ದು ಅನ್ಕೋತೀನಿ. ಗಾರ್ಡನ್ ರೀಚ್ ಏನು ಮಾಡುತ್ತೆ, ಹೊಸ ಹೊಸ ಶಿಪ್ಗಳನ್ನ ತಯಾರು ಮಾಡೋದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸು. ನೋಡಿ ಎಷ್ಟೊಂದು ಶಿಪ್ ಬಿಲ್ಡಿಂಗು, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಅದು ಇನ್ಫ್ರಾಸ್ಟ್ರಕ್ಚರು ದೇಶದಲ್ಲಿ ಡೆವಲಪ್ ಆಗ್ತಾ ಇದೆ. INS ಕೊಚ್ಚಿಯಲ್ಲಿದೆ ಇದು. ಹಾಗೆ ದಿಸ್ ಇಸ್ ವಂಡರ್ಫುಲ್ ಟ್ಯಾಂಕರ್, ಸಬ್ಮರೀನ್ ಟ್ಯಾಂಕರ್ ಅಂತಾರೆ, ತುಂಬ ಚೆನ್ನಾಗಿ ಅದ್ರ ಕೊಡುಗೆ ಯಾರ್ದು, ಗಾರ್ಡನ್ ರೀಚ್ ಕೊಡುಗೆ ಇದು. ಇದು ಫ್ಲೀಟ್ ಒಂದು ಕಾರ್ಗೋ ಅಂತ ಹೇಳ್ಬೋದು. ಆಮೇಲೆ ಇದನ್ನು ನೋಡಿ ಏನು ಅನ್ಸುತ್ತೆ ನಿಮಗೆ, ವೆರಿ ಇಂಟ್ರೆಸ್ಟಿಂಗ್. ಏನಿದು, ಯಾವ ಥರ ಏನಿದು ಒಂಥರ ಕಾಣ್ತಾ ಇದೆಯಲ್ಲ, ಶಿಪ್ನೇ ಕಾಣ್ತಾ ಇಲ್ಲ ಅಂತ ನೀವು ಅನ್ಕೊಂತೀರಾ, ಮುರಿದಂಗಿದೆ ಏನೇನೋ ಅಂತೀರಾ. ಹೌದಾ, ಇಲ್ಲಿ ಮುರಿದಿದೆ ಶಿಪ್ಪು, ಇಲ್ಲೆಲ್ಲ ಬ್ರೇಕ್ ಆಗಿ ತುಂಡು ಏನೇನೋ ಬಿದ್ದಿದ್ದಾವು, ಹಳೆ ಶಿಪ್ ಅನ್ಸುತ್ತೆ ಇಲ್ಲಿ. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಹೇಳಿದೆ ಮೊದಲು, ದೇಶದಲ್ಲಿ 1500 ಶಿಪ್ಗಳಿವೆ, ಅದರಲ್ಲಿ 70% ಶಿಪ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅವು ಗುಜ್ರಿಗೆ ಆಗ್ತಾರೆ. ಇದು ಗುಜ್ರಿ ಕಂಪ್ನಿ ಅಂತ ಹೇಳ್ಬೋದು ಒಂದು ಲೋಕಲ್ ಪದದಲ್ಲಿ. ಅಂದರೆ ಇದಕ್ಕೆ ಈ ಒಂದು ಹಳೆ ಶಿಪ್ಗಳನ್ನು, ಈಗ ಯೂಸ್ ಮಾಡದೇ ಇರತಕ್ಕಂಥ ಶಿಪ್ಗಳನ್ನು ಬ್ರೇಕ್ ಮಾಡಲಿಕ್ಕಂತಲೇ ಒಂದು ಕಂಪ್ನಿ ಇದೆ, ಅದರ ಹೆಸರು ಹರಿಯಾಣ ಶಿಪ್ ಬ್ರೇಕರ್ಸ್ ಲಿಮಿಟೆಡ್ ಅಂತೇಳಿ. ನೋಡಿ ಎಷ್ಟು ವಿಚಿತ್ರ ಕಂಪ್ನಿಗಳಿವೆ, ಹರಿಯಾಣ ಶಿಪ್ ಬ್ರೇಕರ್ಸ್ ಲಿಮಿಟೆಡ್ ಅಂತೇಳಿ. ಅದ್ರ ಕೆಲಸ ಏನಂದರೆ ಹಳೆ ಶಿಪ್ಗಳನ್ನು ಕೊಂಡುಕೊಳ್ಳೋದು, ಅವುಗಳನ್ನು ಬ್ರೇಕ್ ಮಾಡೋದು, ಗುಜ್ರಿ ಈ ಥರ ಮಾಡೋದು, ಪಾರ್ಟ್ಸ್ ಬೇರೆ ಬೇರೆ ಮಾಡೋದು, ಎಲ್ಲ ಮಾಡೋದು, ಮತ್ತೆ ಬೇರೆ ಕಡೆ ಮಾರಾಟ ಮಾಡೋದು, ಇಲ್ಲ ಅದನ್ನು ರೀಪ್ರೊಡಕ್ಷನ್ ಮಾಡೋದು. ಈ ಥರ ಒಂದು ಬಿಸ್ನೆಸ್ಸು ಇರ್ತಕ್ಕಂಥ ಸ್ಟಾಕ್ ಮಾಹಿತಿ ಕೂಡ ಇದೆ ಈ ವಿಡಿಯೋದಲ್ಲಿ. ಇದು ನೋಡಿ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಬಗ್ಗೆ ಹೇಳಿದೆ. ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಈ ಥರ ಡ್ರೆಡ್ಜಿಂಗ್ ಇರುತ್ತೆ. ಆಫ್ ಶೋರು ಅಥವಾ ತೀರದ ಹತ್ರ ತುಂಬ ಒಂದು ಡ್ರೆಡ್ಜಿಂಗ್ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಅದಕ್ಕೂ ತುಂಬ ಒಂದು ಇಂಪಾರ್ಟೆನ್ಸ್ ಕೂಡ ಇದೆ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಅಂತ ಹೇಳ್ಬೋದು. ನೋಡಿ ಈ ಥರ ಎಲ್ಲ ಡ್ರೆಡ್ಜಿಂಗ್ ಮಾಡ್ತಾರೆ ಅವರು. ದಿಸ್ ಇಸ್ ಕಾರ್ಗೋ ಅಂತ ಹೇಳ್ಬೋದು, ಪ್ಯೂರ್ಲಿ ಕಾರ್ಗೋ ಸಪ್ಲೈಯರ್ಸು, ಲೋಡು ಅನ್ಲೋಡ್ ಮಾಡಲಿಕ್ಕೆ ಸಾಕಷ್ಟು ಕಂಪ್ನಿಗಳು ಸಹಾಯ ಮಾಡ್ತವೆ. ಇದು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಳಿರ್ತೀರಾ ನೀವು, ತುಂಬ ಅಪ್ಪರ್ ಸರ್ಕ್ಯೂಟ್ ಕೊಡ್ತಾ ಇದೆ, ಇದು ಕೂಡ ಓಡ್ತಾ ಇದೆ ಅದ್ರ ಜೊತೆಗೇನೆ. ಇದು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಬಿಸ್ನೆಸ್ ಇದು ಕೂಡ ಅದೇ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಜೊತೆಗೆ ಇನ್ನೊಂದು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲ್ಯಾಂಡ್ ಆ್ಯಂಡ್ ಅಸೆಟ್ಸ್ ಲಿಮಿಟೆಡ್ ಅಂತೇಳಿ ಇನ್ನೊಂದು ಸ್ಟಾಕ್ ಇದೆ, ಇನ್ನೊಂದು ಕಂಪ್ನಿ ಇದೆ ಬೇರೆ, ಇದು ಅದರದ್ದು ಬಿಸ್ನೆಸ್ಸು. ಆ ಥರ ಬಿಸ್ನೆಸ್ ಕೂಡ ಇವೆ ಸ್ನೇಹಿತರೆ, ಕಾರ್ಗೋ ಬಿಸ್ನೆಸ್ಸು. ಇದು ನೋಡಿ ವಂಡರ್ಫುಲ್, ಇದು ಒಂದು ಬೇರೆನೇ ಕಂಪ್ನಿ ಇದೆ, ವಿಚಿತ್ರ ಕಂಪ್ನಿ ಇದೆ, ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಿಮೆಕ್ ಲಿಮಿಟೆಡ್ ಅಂತೇಳಿ, ಅದು ಒಂದು ಈ ಥರ ಪ್ರೊಡಕ್ಷನ್ಗಳನ್ನು ಉತ್ಪಾದನೆ ಮಾಡುತ್ತೆ, ಸಿಮೆಕ್ ಲಿಮಿಟೆಡ್ ಅಂತೇಳಿ. ಇದನ್ನು ನೋಡಿ, ಇದ್ರ ಮಧ್ಯೆ ಶಿಪ್ಗಳ ಮಧ್ಯೆ ಕಾರ್ಗೋಗಳ ಮಧ್ಯೆ ವೈರ್ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ನೋಡಿ ಇವು ವೈರ್, ಹೌದಾ, ವೈರು, ಸಣ್ಣ ಪುಟ್ಟ ವೈರು, ಕೇಬಲ್ಸು ಈ ಥರ ಎಲ್ಲ ಇದೆ, ಬಲ್ಕು ವೈರ್ಸ್ ಇವೆ. ಏನಕ್ಕೆ? ಹೌದು ಸ್ನೇಹಿತರೆ, ಶಿಪ್ ರೆಡಿ ಆಯಿತು, ಇನ್ನು ಶಿಪ್ನಲ್ಲಿ ಲೈಟಿಂಗ್ ಸಿಸ್ಟಮು, ವೈರಿಂಗ್ ಸಿಸ್ಟಮು ಅವೆಲ್ಲ ಬೇಕಲ್ಲ, ಅದನ್ನು ರೆಡಿ ಮಾಡಲಿಕ್ಕೆ ಒಂದು ಕಂಪ್ನಿ ಇದೆ, ವೆರಿ ಇಂಟ್ರೆಸ್ಟಿಂಗ್. ನಾನು ಸ್ಟಡಿ ಮಾಡಿದಾಗ ಗೊತ್ತಾಯ್ತು, ಮರೈನ್ ಎಲೆಕ್ಟ್ರಿಕಲ್ಸ್ ಅಂತೇಳಿ. ನೋಡಿ ಈ ಥರ ಎಲ್ಲ ಪವರ್ ಹೌಸು, ಜನರೇಟರ್ಸು ಡೆವಲಪ್ ಮಾಡ್ತಾರೆ. ನೋಡಿ ಶಿಪ್ಗೆ ವೈರಿಂಗ್ ಮಾಡೋದೇ ಮರೈನ್ ಎಲೆಕ್ಟ್ರಿಕಲ್ಸ್ ಅಂತೇಳಿ, ಅದು ಒಂದು ಕಂಪ್ನಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಅದಕ್ಕೂ ಈಗ ಟೈಮ್ ಬಂದಿದೆ, ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೋಡಿ ಇವರು ಎಲ್ಲರಿಗೂ ಚಿರಪರಿಚಿತರು. ಯಾರು? ಗೌತಮ್ ಅದಾನಿ ಬಾಯಿ, ಹೌದಾ, ಅದಾನಿ ಬಾಯಿ ಎಲ್ಲರಿಗೂ ಚಿರಪರಿಚಿತರು. ಇವ್ರ ಹಿಂದೆ ಏನಿದೆ ನೋಡಿ, ಶಿಪ್ಸ್, ಕಾರ್ಗೋಸ್ ಎಲ್ಲ ಇವೆ. ಹೌದು, ಅದಾನಿ ಪೋರ್ಟ್ಸ್ ಕೂಡ ಕವರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಏನಕ್ಕೆ ಅಂದರೆ ಅದಾನಿ ಪೋರ್ಟ್ ಕೂಡ ಈ ಒಂದು ಸೆಕ್ಟರ್ನಲ್ಲಿ ಬರೋದ್ರಿಂದ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಲಾರ್ಜೆಸ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಅಂತ ಹೇಳ್ಬೋದು. ನಾವು ಕೊಚಿನ್ ಶಿಪ್ ಯಾರ್ಡು, ಮಜ್ಗಾಂವ್ ಡಾಕು, ಗಾರ್ಡನ್ ರೀಚ್ ಬಿಟ್ರೆ ನೆಕ್ಸ್ಟ್ ಇರೋದೇ ಅದಾನಿ ಶಿಪ್ ಯಾರ್ಡು. ಇದು ಈಗ ಸ್ಟಾರ್ಟ್ ಆಗಿದೆ, ಟ್ರಯಲ್ ಅಂತ ಹೇಳ್ಬೋದು, ಈಗ ರೀಲ್ಸ್ ಅಂತ ಹೇಳ್ಬೋದು. ಹ್ಯೂಜ್ ಫ್ಯೂಚರ್ ಇದೆ ಅದಾನಿ ಪೋರ್ಟ್ಸ್ಗೆ ಅಂತ ಹೇಳ್ಬೋದು. ಈ ಥರ ಒಂದು ಲಾರ್ಜೆಸ್ಟ್ ಒಂದು ಪೋರ್ಟ್ಸನ್ನು ಅಕ್ವೈರ್ ಆಂಧ್ರದಲ್ಲಿ ವಿಶಾಖಪಟ್ಟಣಮ್ದು ಒಂದು ಪೋರ್ಟ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಒನ್ ಆಫ್ ದ ಲಾರ್ಜೆಸ್ಟ್ ಅದು. ಅದರದ್ದು ಕಾರ್ಗೋ ಲಾಜಿಸ್ಟಿಕ್ ನೋಡಿ, ಹ್ಯೂಜ್ ಲಾಜಿಸ್ಟಿಕ್ಕು. ಇಲ್ಲಿ ಹೋಗ್ಬಿಟ್ರೆ ಯಾರಾದರೂ ತಪ್ಪಿಸ್ಕೊಂಡ್ಬಿಡ್ತಾರೆ, ಆ ಥರ ಇದೆ, ತುಂಬ ದೊಡ್ಡದಿದು. ದೇಶದಲ್ಲಿ ಅತ್ಯಂತ ದೊಡ್ಡ ಒಂದು ಲಾಜಿಸ್ಟಿಕ್ಗಳನ್ನು, ಪೋರ್ಟ್ಗಳನ್ನು ಅಕ್ವೈರ್ ಮಾಡ್ಕೊತಿದ್ದಾರೆ. ಅದ್ರ ಬಗ್ಗೆ ತುಂಬ ಗಮನ ಹರಿಸ್ತಿದ್ದಾರೆ ಅದಾನಿ ಅವರು. ಈ ಥರ ಎಲ್ಲ ಪೋರ್ಟ್ಸ್ ಬಿಸ್ನೆಸ್ ಕೂಡ ಅದರಲ್ಲಿ ಬರುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಸ್ಟಾಕ್ಗಳನ್ನು ನಾನು ಅಲ್ಫಾಬೆಟಿಕಲಿ ಹೇಳ್ತಾ ಹೋಗ್ತೇನೆ, ಬೇಗ ಮುಗಿಯುತ್ತೆ, ಬೇಗ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಅಂತೂ ಹೇಳಿದ್ದೀನಿ, ಎಲ್ಲ
ಕಂಪ್ನಿದು ಶಾರ್ಟ್ ಆಗಿ ಹೇಳಿದ್ದೀನಿ ಅನ್ಕೊಂತೀನಿ. ಇನ್ನೇನಿದ್ರು ಸ್ಟಾಕ್ಗಳ ಹೆಸರು ಮತ್ತು ಅದರ ಪ್ರೈಸು ಹಾಗೆ ಅದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಈ ಥರ ಒಂದು ಅದರ ರಿಟರ್ನ್ಸ್ ಅಷ್ಟೇ ಸಂಕ್ಷಿಪ್ತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಅಕ್ಯುರೇಸಿ ಶಿಪ್ಪಿಂಗ್ ಲಿಮಿಟೆಡ್ ಅಂತೇಳಿ ಇವತ್ತಿನ ಬೆಲೆ 13 ರೂಪಾಯಿ 75 ಪೈಸೆ ಇದೆ. ಲಾಜಿಸ್ಟಿಕ್ಸ್ ಸೆಕ್ಟರ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ 207 ಕೋಟಿ ಕೇವಲ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. EPS 0.03, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 416, ಹ್ಯೂಜ್ PE ರೇಷಿಯೋ ತುಂಬ ಜಾಸ್ತಿ ಆಗಿದೆ. ಇಂಡಸ್ಟ್ರಿ PE 55. ಹೇಗೆ ನಾವು IT ಕಂಪ್ನಿಯಲ್ಲಿ IT ಸೊಲ್ಯೂಷನ್ಸ್ ಪ್ರೊವೈಡರ್ಸ್ ಕಂಪ್ನಿ ಇರ್ತವೆ, ಹಾಗೆ ಡೇಟಾ ಪ್ರೊವೈಡರ್ಸ್ ಇರ್ತವೆ, ಹಾಗೆ ಇದು ಅಕ್ಯುರೇಸಿ ಕಂಪ್ನಿ ನೋಡಿ. ಗುಜರಾತ್ ಬೇಸ್ಡ್ ಅಕ್ಯುರೇಸಿ ಶಿಪ್ಪಿಂಗ್ ಲಿಮಿಟೆಡ್ ಈಸ್ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಸೊಲ್ಯೂಷನ್ ಪ್ರೊವೈಡರ್, ಟೋಟಲಿ ಲಾಜಿಸ್ಟಿಕ್ ಸೊಲ್ಯೂಷನ್ ಪ್ರೊವೈಡರ್ ಇದು. ಇದರ ಅರ್ನಿಂಗ್ಸ್ ನೋಡ್ರಿ 5 ವರ್ಷದ್ದು 212%, 2 ಇಯರ್ 34 ಮೈನಸ್ನಲ್ಲಿದೆ, 1 ಇಯರ್ 31 ಪ್ಲಸ್, 6 ಮಂತ್ ಪ್ಲಸ್ 7%, ಹಾಗೆ 1 ತಿಂಗಳಲ್ಲಿ 46%. ನೆಕ್ಸ್ಟ್ ಬಂದ್ಬಿಟ್ಟು ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ 1486 ಇದೆ ಇವತ್ತಿನ ಬೆಲೆ. ಲಾಜಿಸ್ಟಿಕ್ ಸೆಕ್ಟರ್ ಪೋರ್ಟ್ ಇಂಡಸ್ಟ್ರಿ ಬರುತ್ತೆ, 3,20,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಲಾರ್ಜ್ ಕ್ಯಾಪ್ EPS 37, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 39, ಇಂಡಸ್ಟ್ರಿ PE 42 ಇದೆ. ಡಿವಿಡೆಂಡ್ ಕೂಡ 0.40. 10 ಇಯರ್ ರಿಟರ್ನ್ 497, 5 ಇಯರ್ 260, 2 ಇಯರ್ 103, 1 ಇಯರ್ 103. ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ನೋಡಿ. ಇನ್ನೊಂದು ಅರವಿಂದ್ ಆ್ಯಂಡ್ ಕಂಪ್ನಿ ಶಿಪ್ಪಿಂಗ್ ಏಜೆನ್ಸೀಸ್ ಲಿಮಿಟೆಡ್ ಅಂತೇಳಿ 72 ಇದೆ ಇವತ್ತಿನ ಬೆಲೆ ನೋಡಿ. 20% ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಇದು ಕೂಡ ಲಾಜಿಸ್ಟಿಕ್ ಸೆಕ್ಟರ್ ಇಂಡಸ್ಟ್ರಿ ಶಿಪ್ಪಿಂಗ್, ಕೇವಲ 88 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಹಾಗೆ ನ್ಯಾನೋ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು. EPS 4, PE ರೇಷಿಯೋ 16, ಇಂಡಸ್ಟ್ರಿ PE 15 ಇದೆ. ಸ್ನೇಹಿತರೆ, ಇದು ನ್ಯೂಲಿ ಲಿಸ್ಟೆಡ್ ಸ್ಟಾಕ್ ಇದು ಅರವಿಂದ್ ಆ್ಯಂಡ್ ಕಂಪ್ನಿ ಶಿಪ್ಪಿಂಗ್ ಏಜೆನ್ಸೀಸ್ ಲಿಮಿಟೆಡ್. 6 ತಿಂಗಳಲ್ಲಿ 15%, 1 ತಿಂಗಳಲ್ಲಿ 42, 1 ವಾರದಲ್ಲಿ 43, 1 ದಿನದಲ್ಲಿ 20. ಆಲ್ಮೋಸ್ಟ್ ಆಲ್ ಈಗ 72 ಇದೆ. ಮೋಸ್ಟ್ ಪ್ರಾಬಬ್ಲಿ 1 ತಿಂಗಳ ಕೆಳಗಡೆ 25ರಿಂದ 30 ಇರ್ಬೋದು. ಇದ್ರದ್ದು ಮೋರ್ ದೆನ್ 100% ರಿಟರ್ನ್ಸ್ ಕೊಟ್ಟಿದೆ. ಬಿಕಾನ್ ಟ್ರಸ್ಟ್ ಶಿಪ್ ಲಿಮಿಟೆಡ್ ಅಂತೇಳಿ 123 ಇದೆ. ಇದು ಸೆಕ್ಟರ್ ಫೈನಾನ್ಸ್ ಸೆಕ್ಟರ್ ಬರುತ್ತೆ. ಇಂಡಸ್ಟ್ರಿ ಫಿನಾನ್ಸ್ ಇನ್ವೆಸ್ಟ್ಮೆಂಟು 223 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ಲು, EPS 2, PE ರೇಷಿಯೋ 58, ಇಂಡಸ್ಟ್ರಿ PE 19. ಇದು ಕೂಡ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ. ಇದು ಇತ್ತೀಚೆಗೆ ಲಿಸ್ಟಿಂಗ್ ಆಗಿರ್ತಕ್ಕಂಥ ಕಂಪ್ನಿ ಇದು ಬಿಕಾನ್ ಟ್ರಸ್ಟ್ ಶಿಪ್. 1 ತಿಂಗಳಲ್ಲಿ 44% ರಿಟರ್ನ್ಸ್ ಕೊಟ್ಟಿದೆ, 1 ವಾರದಲ್ಲಿ -12%. ನಾನು ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸಿದ್ದೆ, ಅದನ್ನ ಸ್ಟೀಮ್ ಶಿಪ್ ಅಂತ ಹೇಳಿದ್ದೆ. ಇದೇ ಕಂಪ್ನಿದು ಸ್ನೇಹಿತರೆ, ಚೌಗ್ಲೆ ಸ್ಟೀಮ್ ಶಿಪ್ಸ್ ಲಿಮಿಟೆಡ್ ಅಂತೇಳಿ 29 ಇದೆ ಇವತ್ತಿನ ಬೆಲೆ ನೋಡಿ. ಇದು ಕೂಡ ಸೆಕ್ಟರ್ ಲಾಜಿಸ್ಟಿಕ್ ಬರುತ್ತೆ. ಆಲ್ಮೋಸ್ಟ್ ಆಲ್ ನಾ ಹೇಳಿದ್ನಲ್ಲ 70% ರೆವೆನ್ಯೂ ಜನರೇಟ್ ಆಗೋದೇ ಲಾಜಿಸ್ಟಿಕ್ಗಳಿಂದ ಬಿಸ್ನೆಸ್ನಲ್ಲಿ ಇದರದ್ದು. ಹೀಗಾಗಿ ಆಲ್ಮೋಸ್ಟ್ ಆಲ್ ಸಾಕಷ್ಟು ಕಂಪ್ನಿಗಳ ಒಂದು ಸೆಕ್ಟರ್ ಬಂದ್ಬಿಟ್ಟು ಲಾಜಿಸ್ಟಿಕ್ನಲ್ಲಿವೆ. ಇಂಡಸ್ಟ್ರಿ ಶಿಪ್ಪಿಂಗ್ ಇಂಡಸ್ಟ್ರಿ ಬರುತ್ತೆ. ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಕೇವಲ 107 ಕೋಟಿ ಸ್ಮಾಲ್ ಕ್ಯಾಪು, PE ರೇಷಿಯೋ 14, ಇಂಡಸ್ಟ್ರಿ PE 15. ಆದರೆ ಇದರ ರಿಟರ್ನ್ಸ್ ನೋಡಿ 10 ಇಯರ್ 78, 5 ಇಯರ್ಸ್ ಆಲ್ಮೋಸ್ಟ್ ಆಲ್ 500%, 2 ವರ್ಷ 171, 1 ವರ್ಷ 105%, 6 ತಿಂಗಳಲ್ಲಿ 37%. ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಹೌದು, PSU ಸ್ಟಾಕ್ ಇದು. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ 2828 ಇದೆ. ಸೆಕ್ಟರ್ ಬಂದ್ಬಿಟ್ಟು ಶಿಪ್ ಬಿಲ್ಡಿಂಗ್, ಹಾಗೆ ಇಂಡಸ್ಟ್ರಿ ಕೂಡ ಶಿಪ್ ಬಿಲ್ಡಿಂಗ್. 74,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಮಿಡ್ ಕ್ಯಾಪ್, EPS 29, PE ರೇಷಿಯೋ 94, ಇಂಡಸ್ಟ್ರಿ PE 69 ಇದೆ. ಡಿವಿಡೆಂಡ್ 0.34. ರಿಟರ್ನ್ಸ್ ನೋಡಿ 5 ವರ್ಷದಲ್ಲಿ 1400%, 2 ವರ್ಷದಲ್ಲಿ 1600%, 1 ವರ್ಷದಲ್ಲಿ 774%, 6 ತಿಂಗಳಲ್ಲಿ 266%. ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1319 ಇದೆ. ಸೆಕ್ಟರ್ ಲಾಜಿಸ್ಟಿಕ್ ಇಂಡಸ್ಟ್ರಿ ಶಿಪ್ಪಿಂಗ್ 3682 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪ್, EPS 12, PE ರೇಷಿಯೋ 103, ಇಂಡಸ್ಟ್ರಿ PE 15. 10 ವರ್ಷದಲ್ಲಿ 200%, 5 ವರ್ಷದಲ್ಲಿ 238, 2 ವರ್ಷದಲ್ಲಿ 385, 1 ವರ್ಷದಲ್ಲಿ 259, 6 ತಿಂಗಳಲ್ಲಿ 112% ಹ್ಯೂಜ್ ರಿಟರ್ನ್ಸ್ ಕೊಟ್ಟಿದೆ. SR ಶಿಪ್ಪಿಂಗ್ ಲಿಮಿಟೆಡ್ 61 ರೂಪಾಯಿ ಇದೆ ಇವತ್ತಿನ ಬೆಲೆ. ಅಪ್ಪರ್ ಸರ್ಕ್ಯೂಟ್ 10% ಅಪ್ಪರ್ ಸರ್ಕ್ಯೂಟ್ನಲ್ಲಿದೆ. ಇದನ್ನು ನಾನು
ಪೆನ್ನಿ ಸ್ಟಾಕ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ 1.5 ತಿಂಗಳ ಕೆಳಗಡೆ. ಅದರಲ್ಲಿ ಕೂಡ ಇದನ್ನು SR ಶಿಪ್ಪಿಂಗ್ ಬಗ್ಗೆ ಹೇಳಿದ್ದೆ. ಆವಾಗ ಇದರ ಬೆಲೆ ಕೇವಲ 15ರಿಂದ 20 ರೂಪಾಯಿ ಇತ್ತು ಅನಿಸುತ್ತೆ. SR ಶಿಪ್ಪಿಂಗ್ ನೋಡಿ. ಸೆಕ್ಟರ್ ಲಾಜಿಸ್ಟಿಕ್ ಅಗೇನ್ ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ 70% ಲಾಜಿಸ್ಟಿಕ್ ಸೆಕ್ಟರ್ನಲ್ಲೇ ಕನ್ಸಿಡರ್ ಆಗ್ತವೆ ಇವು. ಅದೇ ಬಿಸ್ನೆಸ್ಸು. ಇಂಡಸ್ಟ್ರಿ ಶಿಪ್ಪಿಂಗ್ 1280 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪ್, EPS -5 ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ತೋರಿಸ್ತಾ ಇಲ್ಲ, ಏಕೆಂದರೆ ಮೋಸ್ಟ್ ಪ್ರಾಬಬ್ಲಿ ಮೈನಸ್ನಲ್ಲಿರುತ್ತೆ. ಇಂಡಸ್ಟ್ರಿ PE 15 ಇದೆ. 10 ಇಯರ್ 163%, 5 ವರ್ಷ 669, 2 ವರ್ಷ 791%, 1 ವರ್ಷ 445%, 6 ತಿಂಗಳಲ್ಲಿ 89%. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ 2588 ಕೋಟಿ, 2588 ಇದೆ ಇದರ ಬೆಲೆ ಇವತ್ತು. ಸೆಕ್ಟರ್ ಶಿಪ್ ಬಿಲ್ಡಿಂಗ್, ಇಂಡಸ್ಟ್ರಿ ಶಿಪ್ ಬಿಲ್ಡಿಂಗ್ ಮಾರ್ಕೆಟ್ ಕ್ಯಾಪಿಟಲ್ 29,000 ಕೋಟಿ ಇದೆ. ಗಾರ್ಡನ್ ರೀಚ್ ನೋಡಿ, ಗಾರ್ಡನ್ ರೀಚ್ ಮೇಜರ್ ಶಿಪ್ ಬಿಲ್ಡಿಂಗ್ ಕೆಲಸ ಮಾಡುತ್ತೆ. ದೊಡ್ಡ ದೊಡ್ಡ ಶಿಪ್ ಬಿಲ್ಡಿಂಗ್, ಕಾರ್ಗೋ ಶಿಪ್ ಬಿಲ್ಡಿಂಗ್ ಅವನ್ನೆಲ್ಲ ಮಾಡಿಬಿಟ್ಟು ವಾರ್ಶಿಪ್ ಶಿಪ್ ಬಿಲ್ಡಿಂಗು ಕೆಲವೊಂದಿಷ್ಟು ನಾನು ನಿಮಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳಲ್ಲಿ ತೋರಿಸಿದೆ. ಮೇಜರ್ ಶಿಪ್ ಬಿಲ್ಡಿಂಗ್ ಮಾಡಿಬಿಟ್ಟು ಭಾರತೀಯ ಒಂದು ನೌಕಾದಳಕ್ಕೆ ಕೊಡುಗೆಯಾಗಿ ಕೊಡುತ್ತೆ ಸ್ನೇಹಿತರೆ. ಮತ್ತು ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳಿಗೂ ಕೂಡ ಸಪ್ಲೈ ಮಾಡುತ್ತೆ. ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಶಿಪ್ ಬಿಲ್ಡಿಂಗ್ನಲ್ಲಿ ಇದು. EPS 31, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 82, ಇಂಡಸ್ಟ್ರಿ PE 69. 5 ವರ್ಷದಲ್ಲಿ 2090%, 2 ವರ್ಷದಲ್ಲಿ 990%, 1 ವರ್ಷದಲ್ಲಿ 320%, 6 ತಿಂಗಳಲ್ಲಿ 192%, ಒಂದೇ ತಿಂಗಳಲ್ಲಿ 100%. ಸ್ನೇಹಿತರೆ ನಾನು ನಿಮಗೆ ಕ್ಲಿಪ್ಪಿಂಗ್ನಲ್ಲಿ ತೋರಿಸಿದೆ ಕೆಲವೊಂದಿಷ್ಟು ಹಳೆಯ 25 ವರ್ಷ 15 ವರ್ಷ 20 ವರ್ಷ 25 ವರ್ಷದ ಹಳೆಯ ಒಂದು ಶಿಪ್ಗಳನ್ನು ಒಂದು ಬೇರೆ ಕಂಪ್ನಿನೇ ತಗೊಳುತ್ತೆ, ಅದನ್ನು ಬ್ರೇಕ್ ಮಾಡುತ್ತೆ, ಅದನ್ನು ಬೇರೆ ಬೇರೆ ಪಾರ್ಟ್ ಮಾಡುತ್ತೆ, ಏನೇನೋ ಮತ್ತೆ ಬೇರೆ ಬೇರೆ ಕೆಲಸ ಮಾಡುತ್ತೆ, ಅಥವಾ ಅದನ್ನು ರೀಯೂಸ್ ಮಾಡೋ ಕೆಪಾಸಿಟಿನೂ ಇದೆ ಆ ಕಂಪ್ನಿಗೆ, ಅಥವಾ ಮಾರಾಟನೂ ಮಾಡ್ಬೋದು ಬೇರೆ ಬೇರೆ ವಿಧವಾಗಿ ಅಂತ ಹೇಳಿದ್ದೆ. ಅದೇ ಈ ಕಂಪ್ನಿ ಹರಿಯಾಣ ಶಿಪ್ ಬ್ರೇಕರ್ಸ್ ಲಿಮಿಟೆಡ್ ಅಂತೇಳಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಸ್ಟಾಕ್ಗಳಿವೆ ಈ ಒಂದು ಸೆಕ್ಟರ್ನಲ್ಲಿ. ನಾನು ಸ್ಟಡಿ ಮಾಡಿದಾಗ ಗೊತ್ತಾಯಿತು. ಹರಿಯಾಣ ಶಿಪ್ ಬ್ರೇಕರ್ಸ್ ಲಿಮಿಟೆಡ್ ಅಂತೇಳಿ 168 ಇದೆ, 13% ಅಪ್ಸೈಡ್ ಮೂವ್ ಆಗಿದೆ ಇವತ್ತು. ಯಾಕಂದರೆ ಇಷ್ಟು ದಿನ ಇದಕ್ಕೆ ಕೆಲಸ ಇದ್ದಿದ್ದಿಲ್ಲ. ಈಗ ಯಾವಾಗ ನಾವು ಹಳೆಯ ಶಿಪ್ಗಳನ್ನು ನಾವು ಬ್ಯಾನ್ ಮಾಡಿಬಿಡ್ತೀವಿ, ಅವುಗಳನ್ನು ಗುಜ್ರಿಗೆ ಹಾಕ್ತೀವಿ ಅಂತ ಯಾವಾಗ ಸರ್ಕಾರ ಅನೌನ್ಸ್ ಮಾಡ್ತು, ಇದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ಬೋದು ಈ ಕಂಪ್ನಿಗಳಿಗೆ. ಏನಕ್ಕೆಂದರೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಜೋರೇ ಸ್ಟಾರ್ಟ್ ಆಗುತ್ತೆ ಇದರದ್ದು. ಹರಿಯಾಣ ಶಿಪ್ ಬ್ರೇಕರ್ಸ್ ಲಿಮಿಟೆಡ್ 168 ಇದೆ ನೋಡಿ. ಇದು ಕೂಡ ಸೆಕ್ಟರ್ ಲಾಜಿಸ್ಟಿಕ್ಕು, ಇಂಡಸ್ಟ್ರಿ, ಶಿಪ್ಪಿಂಗ್ ಇಂಡಸ್ಟ್ರಿ. ಕೇವಲ 104 ಕೋಟಿ ರೂಪಾಯಿ ಕ್ಯಾಪಿಟಲು, ಸ್ಮಾಲ್ ಕ್ಯಾಪ್, EPS 5, PE ರೇಷಿಯೋ 32, ಇಂಡಸ್ಟ್ರಿ PE 15 ಇದೆ ನೋಡಿ. ಶಿಪ್ ಬ್ರೇಕ್ ಮಾಡ್ತಕ್ಕಂಥ ಕಂಪ್ನಿ ರಿಟರ್ನ್ಸ್ ನೋಡಿ. 10 ವರ್ಷದಲ್ಲಿ 153, 5 ವರ್ಷದಲ್ಲಿ 200%, 2 ವರ್ಷದಲ್ಲಿ 167, 1 ವರ್ಷದಲ್ಲಿ 83, 6 ತಿಂಗಳಲ್ಲಿ 40%, ಒಂದೇ ತಿಂಗಳಲ್ಲಿ 58% ರಿಟರ್ನ್ಸ್ ಕೊಟ್ಟಿದೆ. ಕೆಲಸ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಇದಕ್ಕೆ, ಹೀಗಾಗಿ ಅಪ್ ಮೂವ್ ಆಗ್ತಾ ಇದೆ. ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ 5553 ಇದೆ ಇವತ್ತಿನ ಬೆಲೆ. ಶಿಪ್ ಬಿಲ್ಡಿಂಗ್ ಸೆಕ್ಟರ್, ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ನೋಡಿ. ಮಜ್ಗಾಂವ್ ಡಾಕ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ರಿಗಾರ್ಡಿಂಗ್ ಒಂದು ಸಬ್ಮರೈನ್ ಬಿಲ್ಡಪ್ ಮಾಡೋದ್ರಲ್ಲಿ. ನೋಡಿ ಸಾಕಷ್ಟು ಸಬ್ಮರೈನ್ಗಳನ್ನು ಈಗ ಕೊಡುಗೆಯಾಗಿ ಕೊಟ್ಟಿದೆ ದೇಶದ ಒಂದು ನೌಕಾ ಸೇನೆಗೆ. ಇನ್ನೂ ಕೂಡ ಸಾಕಷ್ಟು ಕೊಡಬೇಕಾಗಿದೆ. ಕಂಪೇರಿಂಗ್ ಟು ಚೈನಾ, ಬೇರೆ ಬೇರೆ ಅಮೇರಿಕಾ, ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತದ ಸಬ್ಮರೈನು ಕೇವಲ ಕಡಿಮೆ ಇವೆ, ಬೆರಳೆಣಿಕೆಯಷ್ಟು. ಹೀಗಾಗಿ ಸಬ್ಮರೈನ್ಗಳನ್ನು ಮಾಡೋದರಲ್ಲಿ ಸ್ಪೆಷಲೈಸ್ಡ್ ಅಂದರೆ ಮಜ್ಗಾಂವ್ ಡಾಕ್ ಸ್ನೇಹಿತರೆ, ನೆನಪಿರಲಿ. ಇದರ ಮಾರ್ಕೆಟ್ ಕ್ಯಾಪಿಟಲ್ 1,11,000 ಕೋಟಿ ಇದೆ. ಮಿಡ್ ಕ್ಯಾಪ್, ಮೋಸ್ಟ್ ಪ್ರಾಬ್ಲಿ ಲಾರ್ಜ್ ಕ್ಯಾಪ್ ಆಗಬೇಕಿತ್ತು, ಮಿಡ್ ಕ್ಯಾಪ್ ಕೊಟ್ಟಿದ್ದಾರೆ. EPS 96, PE ರೇಷಿಯೋ 57, ಇಂಡಸ್ಟ್ರಿ PE 69, ಡಿವಿಡೆಂಡ್ 0.50. 2 ವರ್ಷದಲ್ಲಿ 2010%, 1 ವರ್ಷದಲ್ಲಿ 248, 6 ತಿಂಗಳಲ್ಲಿ 142, 1 ತಿಂಗಳಲ್ಲಿ 73%. ನೋಡಿ ಸ್ನೇಹಿತರೆ, ನಾನು ಕ್ಲಿಪ್ಪಿಂಗ್ನಲ್ಲಿ ನಿಮಗೆ ಕೆಲವೊಂದಿಷ್ಟು ಕೇಬಲ್ಲು, ವೈರು ತೋರಿಸಿದ್ದೆ, ಹಾಗೆ ಪವರ್ ಹೌಸು, ಜನರೇಟರ್ಸು ಏನೇನೋ ತೋರಿಸಿದ್ದೆ.
ಅದೇ ಈ ಕಂಪ್ನಿ ಮರೈನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತೇಳಿ ಶಿಪ್ಗಳಿಗೆ ಇಲೆಕ್ಟ್ರಿಕಲ್ ಸಪ್ಲೈ ಮಾಡೋದೇ ಇದು. ಅಂದರೆ ಇಲೆಕ್ಟ್ರಿಫಿಕೇಷನ್ ಮಾಡುತ್ತೆ. ಇಲೆಕ್ಟ್ರಿಕಲ್ ವೈರಿಂಗ್ ಆಗಿರ್ಬೋದು, ಸ್ವಿಚ್ಚು, ನಟ್ಟು, ಆ ಥರ ಎಲ್ಲ ಮಾಡೋದು ಇದೇ. ಲೈಟಿಂಗ್ ಸಿಸ್ಟಮು, ಸ್ವಿಚ್ಚಸ್ಸು, ವೈರಿಂಗ್ ಮಾಡೋದು, ಜನ್ರೇಟರ್ ಫಿಕ್ಸ್ ಮಾಡೋದು, ಈ ಥರ ಎಲ್ಲ ಕೆಲಸ ಮಾಡೋದು ಯಾವುದು? ಮರೈನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತೇಳಿ. 239 ಇದೆ ಇವತ್ತಿನ ಬೆಲೆ. 5% ಅಪ್ಸೈಡ್ನಲ್ಲಿ ಮೂವ್ ಆಗಿದೆ. ಯಾಕೆಂದರೆ ಹೊಸ ಶಿಪ್ ಬಂದರೆ ಇದಕ್ಕೂ ಕೂಡ ತುಂಬ ಕೆಲಸ ಸಿಗುತ್ತೆ. ಸೆಕ್ಟರ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ, ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್. ಮಾರ್ಕೆಟ್ ಕ್ಯಾಪಿಟಲ್ 3179 ಕೋಟಿ. ಸ್ಮಾಲ್ ಕ್ಯಾಪ್ EPS 1.95, PE 122, ಇಂಡಸ್ಟ್ರಿ PE 66. 5 ವರ್ಷದ ರಿಟರ್ನ್ 1098, 2 ವರ್ಷದ 784, 1 ವರ್ಷದಲ್ಲಿ 316, 6 ತಿಂಗಳಲ್ಲಿ 142, 1 ತಿಂಗಳಲ್ಲಿ 99%. ನೋಡಿ, ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿದೆ ಮರೈನ್ ಎಲೆಕ್ಟ್ರಿಕಲ್ಸ್. ಇದನ್ನು ಕನ್ಸಿಡರ್ ಮಾಡ್ಬೋದು. ಸಿಮೆಕ್ ಲಿಮಿಟೆಡ್ ಅಂತೇಳಿ 1561 ಇದೆ. ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು, ಗಮನ ಹರಿಸಿ. ಸೆಕ್ಟರ್ ಲಾಜಿಸ್ಟಿಕ್ಸ್, ಇಂಡಸ್ಟ್ರಿ, ಶಿಪ್ಪಿಂಗ್ 3971 ಕೋಟಿ. ಸ್ಮಾಲ್ ಕ್ಯಾಪ್ EPS 47, PE 33, ಇಂಡಸ್ಟ್ರಿ PE 15. ನೋಡಿ, ಸಿಮೆಕ್ ಕಂಪ್ನಿ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಇದರದು. ಮರೈನ್ ಇಂಜಿನಿಯರಿಂಗ್ ಮಾಡುತ್ತೆ, ಹಾಗೆ ಕನ್ಸ್ಟ್ರಕ್ಷನ್ನು, ಕೆಲವೊಂದಿಷ್ಟು ವೆಸಲ್ಸು ಕನ್ಸ್ಟ್ರಕ್ಷನ್ನು, ಈ ಥರ ಎಲ್ಲ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ. ಹೀಗಾಗಿ 10 ವರ್ಷದಲ್ಲಿ 1400% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ 239%, 2 ವರ್ಷದಲ್ಲಿ 71%, 1 ವರ್ಷದಲ್ಲಿ 100%, 1 ತಿಂಗಳಲ್ಲಿ 33%. ಸದ್ದವ್ ಶಿಪ್ಪಿಂಗ್ ಲಿಮಿಟೆಡ್ ಅಂತೇಳಿ 237 ಇದೆ ಇವತ್ತಿನ ಬೆಲೆ. ಲಾಜಿಸ್ಟಿಕ್ ಸೆಕ್ಟರ್, ಶಿಪ್ಪಿಂಗ್ ಇಂಡಸ್ಟ್ರಿ 341 ಕೋಟಿ ಕ್ಯಾಪಿಟಲ್. ಸ್ಮಾಲ್ ಕ್ಯಾಪ್ 6%, EPS 37, PE 15, ಇಂಡಸ್ಟ್ರಿ PE. ಇದು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಅನಿಸುತ್ತೆ. ಹೀಗಾಗಿ 1 ತಿಂಗಳದ ರಿಟರ್ನ್ 15%, 1 ವಾರದಲ್ಲಿ -1, 1 ಡೇ -4. ಶಾಹಿ ಶಿಪ್ಪಿಂಗ್ ಲಿಮಿಟೆಡ್ ಅಂತೇಳಿ 20 ರೂಪಾಯಿ ಇದೆ. ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು. ಸೆಕ್ಟರ್ ಲಾಜಿಸ್ಟಿಕ್, ಇಂಡಸ್ಟ್ರಿ, ಶಿಪ್ಪಿಂಗ್ ಕೇವಲ 30 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಸ್ಮಾಲ್ ಕ್ಯಾಪ್ ಅಂತ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಮೈಕ್ರೋ ನ್ಯಾನೋ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ಬೇಕು ಇದನ್ನು. EPS 1.78, PE ರೇಷಿಯೋ 11 ಇದೆ. ಇಂಡಸ್ಟ್ರಿ PE 15 ಇದೆ. ನೋಡಿ ಸ್ನೇಹಿತರೆ, ಶಾಹಿ ಶಿಪ್ಪಿಂಗ್ ಲಿಮಿಟೆಡ್ ಅಂತೇಳಿ ಕೇವಲ 30 ಕೋಟಿ ಕ್ಯಾಪಿಟಲ್, ಮಾರ್ಕೆಟ್ ಕ್ಯಾಪಿಟಲ್ ಇರ್ತಕ್ಕಂಥ ಕಂಪ್ನಿ. ಅದರ ಬಿಸ್ನೆಸ್ ನೋಡಿ, ಇಟ್ ಓನ್ಸ್ ಅ ಫ್ಲೀಟ್ ಆಫ್ 30 ವೆಸಲ್ಸ್ ಆಸ್ ಆಫ್ March 2009, established in 1985 as a partnership firm. The company went public in the year 1990. SKS Logistics is a public limited company mainly engaged in barge operations and port related activities since its inception. ನೋಡಿ, ಬಂದರಿಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಮಾಡುತ್ತೆ, ಮತ್ತು ಇದರದ್ದು ಓನ್ ಆಗಿ 30 ವೆಸಲ್ಸ್ಗಳು ಕೂಡ ಇವೆ. 10 ವರ್ಷದ ರಿಟರ್ನ್ 188%, 5 ವರ್ಷದಲ್ಲಿ 164, 2 ವರ್ಷದಲ್ಲಿ 360%, 1 ವರ್ಷದಲ್ಲಿ 316%, 6 ತಿಂಗಳಲ್ಲಿ 167%, 1 ತಿಂಗಳಲ್ಲಿ 53%. 30 ಕೋಟಿ ಕ್ಯಾಪಿಟಲ್, ಕೇವಲ 20 ರೂಪಾಯಿ ಇದೆ ಇವತ್ತಿನ ಬೆಲೆ. ಇಷ್ಟೊಂದು ರಿಟರ್ನ್ಸ್ ಕೊಟ್ಟಿದೆ, ವಿಚಾರ ಮಾಡಿ. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇವತ್ತಿನ ಬೆಲೆ 345 ಇದೆ. ಹಾಗೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲ್ಯಾಂಡ್ ಆ್ಯಂಡ್ ಅಸೆಟ್ಸ್ ಲಿಮಿಟೆಡ್ ಅಂತೇಳಿ ಇನ್ನೊಂದು ಬೇರೆ ಸ್ಟಾಕ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದನ್ನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ, ಅದು ಕೂಡ ಇದರದ್ದೇ ಬ್ರದರ್ ಆಗಿರ್ಬೋದು. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 345 ಇದೆ. ಇದು ಕೂಡ ಪ್ಯೂರ್ಲಿ PSU ಸ್ಟಾಕ್ ಇದು. ಸೆಕ್ಟರ್ ಲಾಜಿಸ್ಟಿಕ್ಸ್, ಇಂಡಸ್ಟ್ರಿ, ಶಿಪ್ಪಿಂಗ್ 16,000 ಮಾರ್ಕೆಟ್ ಕ್ಯಾಪಿಟಲ್. ಸ್ಮಾಲ್ ಕ್ಯಾಪ್ EPS 14, PE ರೇಷಿಯೋ 23, ಇಂಡಸ್ಟ್ರಿ PE 15. 10 ವರ್ಷದಲ್ಲಿ 495%, 5 ವರ್ಷದಲ್ಲಿ 1,000%, 2 ವರ್ಷದಲ್ಲಿ 234, 1 ವರ್ಷದಲ್ಲಿ 240, 6 ತಿಂಗಳಲ್ಲಿ 101%, 1 ತಿಂಗಳಲ್ಲಿ 40%. ನೋಡಿ, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲ್ಯಾಂಡ್ ಆ್ಯಂಡ್ ಅಸೆಟ್ಸ್ ಲಿಮಿಟೆಡ್ ಅಂತೇಳಿ ಇದು ಬೇರೆ ಸ್ಟಾಕು. 101 ಇದೆ ಇವತ್ತಿನ ಬೆಲೆ. ಲಾಜಿಸ್ಟಿಕ್ ಸೆಕ್ಟರ್, ಶಿಪ್ಪಿಂಗ್ ಇಂಡಸ್ಟ್ರಿ 4700 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಸ್ಮಾಲ್ ಕ್ಯಾಪ್ EPS 1, PE 99, ಇಂಡಸ್ಟ್ರಿ PE 15. ಮೋಸ್ಟ್
ಪ್ರಾಬಬ್ಲಿ ಇದು ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಅನಿಸುತ್ತೆ. ಒಂದು ತಿಂಗಳಲ್ಲಿ 49%, ಒಂದು ವಾರದಲ್ಲಿ 21%, ಇವತ್ತಿನ ದಿನ 2%. ಶ್ರೇಯಸ್ ಶಿಪ್ಪಿಂಗ್ ಆ್ಯಂಡ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಅಂತೇಳಿ 390 ಇದೆ ಇವತ್ತಿನ ಬೆಲೆ. ಲಾಜಿಸ್ಟಿಕ್ಸ್ ಸೆಕ್ಟರ್, ಶಿಪ್ಪಿಂಗ್ ಇಂಡಸ್ಟ್ರಿ 856 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪ್, EPS -23, PE ರೇಷಿಯೋ ತೋರಿಸ್ತಾ ಇಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮೈನಸ್ನಲ್ಲಿರುತ್ತೆ. ಇಂಡಸ್ಟ್ರಿ PE 15. ನೋಡಿ 10 ವರ್ಷದಲ್ಲಿ 1,000% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ 183, 2 ವರ್ಷದಲ್ಲಿ 16%, 1 ವರ್ಷದಲ್ಲಿ 5%, 6 ತಿಂಗಳಲ್ಲಿ 37%. ನೋಡಿ ಸ್ನೇಹಿತರೆ, ಕೊನೆಯದಾಗಿ ಲಾಸ್ಟ್ ಸ್ಟಾಕ್ ಬಂದ್ಬಿಟ್ಟು ದ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಲಿಮಿಟೆಡ್ ಅಂತೇಳಿ, ಅದನ್ನು ಶಾರ್ಟ್ ಆಗಿ GE ಶಿಪ್ಪಿಂಗ್ ಲಿಮಿಟೆಡ್ ಅಂತಾರೆ. ಇವತ್ತಿನ ಬೆಲೆ 1,440 ಇದೆ. ಸೆಕ್ಟರ್ ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ ಶಿಪ್ಪಿಂಗ್ 20,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್, ಸ್ಮಾಲ್ ಕ್ಯಾಪ್, EPS 183, PE ರೇಷಿಯೋ 7.86 ಅಂದರೆ ಹ್ಯೂಜ್ ಇದೆ ಇನ್ನು ಫ್ಯೂಚರ್ ಅಂಬೋದು. ಇಂಡಸ್ಟ್ರಿ PE 15. 10 ಇಯರ್ ರಿಟರ್ನ್ 307%, 5 ವರ್ಷದಲ್ಲಿ 480%, 2 ವರ್ಷದಲ್ಲಿ 251%, 1 ವರ್ಷದಲ್ಲಿ 87%, 6 ತಿಂಗಳಲ್ಲಿ 47%. ಈ ಥರ ಎಲ್ಲ ರಿಟರ್ನ್ಸ್ ಕೊಟ್ಟಿದೆ GE ಶಿಪ್ಪಿಂಗ್ ಲಿಮಿಟೆಡ್. ಹಾಗೆ ಎಲ್ಲ ಸ್ಟಾಕ್ಗಳು ಕವರ್ ಮಾಡಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ 20 ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 19ರಿಂದ 20 ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲ ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಳಿಲ್ಲ. ಏನಕ್ಕೆ ಅಂದರೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಳೋದಾದರೆ ನಾನು ಹೇಳ್ತೀನಿ ನೋಡಿ. ಒಂದು ಬಿಕಾಮ್ದು ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು, ನೆಕ್ಸ್ಟು ಕೊಚಿನ್ ಶಿಪ್ ಯಾರ್ಡ್, ನಂತರ ಗಾರ್ಡನ್ ರೀಚ್, ನಂತರ ಮಜ್ಗಾಂವ್ ಡಾಕ್, ಆಮೇಲೆ GE ಶಿಪ್ಪಿಂಗ್, ಆಮೇಲೆ ಶಾಯಿ ಶಿಪ್ಪಿಂಗ್, ಆಮೇಲೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವುಗಳ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆನ್ನಾಗಿದೆ ನೋಡಿದ್ದೀನಿ. ಇಷ್ಟು ಹೇಳಬಲ್ಲೆ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಕಮೆಂಟ್ಗಳನ್ನು ತಿಳಿಸಿ, ಕಮೆಂಟ್ಗಳನ್ನು ಡ್ರಾಪ್ ಮಾಡಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.